ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದ ಮುಂಜಾನೆಯಲ್ಲಿ ಮತ್ತೊಂದಾವರ್ತಿ ಸರ್ವಶಕ್ತನಾದ ದೇವರ ಸನ್ನಿಧಾನದಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ, ದೇವರನ್ನು ಆರಾಧಿಸುವುದಕ್ಕೆ ಸರ್ವ ಕೃಪಾಳುವಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. 2025 ಡಿಸೆಂಬರ್ ತಿಂಗಳಿನ ಕೊನೆಯ ಭಾನುವಾರಕ್ಕೆ ನಾವು ಸೇರಿ ಬಂದಿದ್ದೇವೆ. ಈ ವರ್ಷದ ಆರಂಭ ಭಾನುವಾರದಿಂದ ಇದುವರೆಗೂ ನಮ್ಮನ್ನು ಸಂರಕ್ಷಿಸಿದಂತಹ, ನಮ್ಮನ್ನು ಕಾಪಾಡಿದಂತಹ ದೇವರಿಗೆ ನಾವು ಕೃತಜ್ಞತಾ ಹೃದಯದಿಂದ ಸ್ತೋತ್ರವನ್ನು ಸಲ್ಲಿಸುವಂಥವರಾಗಿರುವ. ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸಿಸಿ ಆನಂದಿಸೋಣ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವ ಪ್ರಕಾರ ಈ ಮುಂಜಾನೆಯಲ್ಲಿ ನಮ್ಮ ತನು ಮನ ದನಗಳಿಂದ ನಮ್ಮ ರಕ್ಷಕನಾದ ದೇವರನ್ನು ಕೃತಜ್ಞತಾ ಭಾವದಿಂದ ಆತನಿಗೆ ಸ್ತೋತ್ರವನ್ನು ನಾವು ಸಲ್ಲಿಸುವಂಥವರಾಗಿರುವ. ಬನ್ನಿ, ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭಿಸುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಪರಿಶುದ್ಧ ದಿನದಲ್ಲಿ ಕರ್ತನೆ, ಈ ಮುಂಜಾನೆಯ ಜಾವದಲ್ಲಿ ನಿಮ್ಮ ಮಕ್ಕಳಾದ ನಾವು ನಿಮ್ಮ ಸನ್ನಿಧಾನದಲ್ಲಿ ಸೇರಿ ಬರುವಂತೆ, ನಿಮ್ಮನ್ನು ಸ್ತುತಿಸುವಂತೆ, ನಿಮ್ಮನ್ನು ಆರಾಧಿಸುವಂತೆ, ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸಿ ನಮ್ಮ ಜೀವಿತದಲ್ಲಿ ಈ ಒಂದು ಸುಸಂದರ್ಭವನ್ನು ಕೊಟ್ಟಿದ್ದಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಇಂದಿನ ಆರಾಧನೆಯನ್ನು ಕರ್ತನೆ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ಪವಿತ್ರನಾದ ನಿಮ್ಮನ್ನ ಪವಿತ್ರತೆಯಲ್ಲಿ ಆರಾಧಿಸುವಂತೆ ನಮ್ಮನ್ನ ಯೋಗ್ಯರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ಆರಂಭದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಆರಾಧನೆಗೆ ಅಡ್ಡಿಯಾಗಿ ಕರ್ತನೆ ನಮ್ಮ ಜೀವಿತದಲ್ಲಿರುವಂಥ ಎಲ್ಲ ಕಲ್ಮಶಗಳನ್ನು ಮತ್ತೊಂದು ಆವರ್ತಿ ನಿನ್ನ ರಕ್ತದಿಂದ ತೊಳೆದು ನಮ್ಮನ್ನು ಶುದ್ಧಿಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ದಾವೀದನು ಪ್ರಾರ್ಥಿಸಿದ ರೀತಿಯಲ್ಲಿ ಹಿಸ್ಸೋಪ್ ಗಿಡದ ಬರಲಿನಿಂದ ನೀರನ್ನು ಚಿಮುಕಿಸಿ ಎಂಬಂತೆ ನನ್ನ ಅಶುದ್ಧತ್ವವನ್ನು ತೊಳೆದು ಬಿಡು, ಆಗ ಶುದ್ಧನಾಗುವೆನು ಎಂಬುದಾಗಿ ಕರ್ತನೆ ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ಕರ್ತನೆ ನಿಮ್ಮ ಸನ್ನಿಧಾನದಲ್ಲಿ ನಮ್ಮನ್ನು ಸಮರ್ಪಿಸ್ತಾ ಇದ್ದೇವೆ. ನಮ್ಮನ್ನು ಪರೀಕ್ಷಿಸುವಂಥವರಾಗಿದ್ದೇವೆ, ನಮ್ಮನ್ನು ಪರಿಶೋಧಿಸುವಂಥವರಾಗಿದ್ದೇವೆ ಸ್ವಾಮಿ. ನಮ್ಮ ನೋಟದಲ್ಲಿ, ನಮ್ಮ ಚಿಂತೆಯಲ್ಲಿ, ನಮ್ಮ ಆಲೋಚನೆಯಲ್ಲಿ, ನಮ್ಮ ಮಾತಿನಲ್ಲಿ, ನಮ್ಮ ಒಡನಾಟದಲ್ಲಿ ಬಂದಿರುವ ಎಲ್ಲ ಪಾಪ ಕಲ್ಮಶಗಳನ್ನು ಮತ್ತೊಂದು ಆವರ್ತಿ ತೊಳೆ ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಈ ಮುಂಜಾನೆಯಲ್ಲಿ ಕರ್ತನೆ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನದಲ್ಲಿ ನಾವು ಕುಳಿತುಕೊಂಡಿರುವಾಗ ದೇವರ ಪವಿತ್ರಾತ್ಮನು ತಾನೇ ನಮ್ಮ ಮಧ್ಯದಲ್ಲಿ ಇದ್ದು ಯಥಾರ್ಥವಾಗಿ ಕರ್ತನೆ ಪವಿತ್ರನಾದ ನಿಮ್ಮನ್ನ ಪವಿತ್ರತೆಯಲ್ಲಿ ಆರಾಧಿಸುವಂತೆ ನಮ್ಮನ್ನ ಪ್ರಾಪ್ತರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಸಮಸ್ತವನ್ನ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ಆಡುವಂತ ಹಾಡುಗಳು, ಧ್ಯಾನಿಸುವಂತ ದೇವರ ವಾಕ್ಯ, ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ. ಈ ಸಂದರ್ಭದಲ್ಲಿ ಕರ್ತನೆ ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಪಟ್ಟಣದ ಕರ್ತನೆ ವಿವಿಧ ಸ್ಥಳಗಳಲ್ಲಿ ನಡೆಯುವಂಥ ಎಲ್ಲ ಪವಿತ್ರ ಆರಾಧನೆಗಳನ್ನು ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸಿ ಪ್ರಾರ್ಥಿಸುವಂಥವರಾಗಿದ್ದೇವೆ. ನಮ್ಮ ಬಂಧು ಬಳಗದವರು ಕರ್ತನೆ, ನಮ್ಮ ಪ್ರೀತಿ ಪಾತ್ರರು, ನಮ್ಮ ಸ್ನೇಹಿತರು ವಿವಿಧ ಸ್ಥಳಗಳಲ್ಲಿ ಕುಳಿತುಕೊಂಡು ಈ ಮುಂಜಾನೆಯಲ್ಲಿ ನಿಮ್ಮನ್ನು ಆರಾಧಿಸುವಾಗ ಕರ್ತನೆ, ಇಂದಿನ ಆರಾಧನೆ ನಮ್ಮೆಲ್ಲರ ಜೀವಿತದಲ್ಲಿ ಒಂದು ಆಧ್ಯಾತ್ಮಿಕ ಬಿಡುಗಡೆಗೆ ಕಾರಣವಾಗಿ ಮಾರ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಅನೇಕರು ಕರ್ತನೆ ನಾನಾ ಕಾರಣಗಳಿಂದ ಕರ್ತನೆ ಈ ಮುಂಜಾನೆಯಲ್ಲಿ ಕರ್ತನೆ ನಿಮ್ಮನ್ನು ಆರಾಧಿಸುವುದಕ್ಕೆ ಸಾಧ್ಯವಿಲ್ಲದೆ ಆಸ್ಪತ್ರೆಗಳಲ್ಲಿ, ಮನೆಗಳಲ್ಲಿ ಕರ್ತನೆ ರೋಗಿಗಳಾಗಿ ಮಲಗಿಕೊಂಡಿರುವಾಗ ಈ ಮುಂಜಾನೆಯಲ್ಲಿ ಕರ್ತನೆ ಪ್ರತಿಯೊಬ್ಬರನ್ನ ಕರ್ತನೆ ನಿಮ್ಮ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಪ್ರತಿಯೊಬ್ಬರನ್ನ ಆಶೀರ್ವದಿಸು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೆನ್. ಮತ್ತೊಂದಾವರ್ತಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಪ್ರೀತಿಯ ವಂದನೆಯನ್ನ ನಾವು ತಿಳಿಸ್ತೇವೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಇನ್ನೊಂದು ಸಂದರ್ಭವನ್ನ, ಅವಕಾಶವನ್ನ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನ ನಾವು ಸಲ್ಲಿಸುವ. ಹಾಡಿನ ಕೆಲವು ಚರಣಗಳನ್ನ ಹಾಡಿ ಆರಂಭದಲ್ಲಿ ದೇವರ ನಾಮವನ್ನ ಮಹಿಮೆಪಡಿಸುವ. ದೇವ, ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ನಿನ್ನಾಮ ಹಾಡಿ ಪಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದು. ಈ ಹಾಡಿನ ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ದೇವ, ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು.
ದೇವ ನಿನ್ನ ನಾಮ ದೊಡ್ಡದು, ನಾಮ ಹಾಡಿ ಪಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದು. ನಾಮ ಹಾಡಿ ಪಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದು. ದೇವ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ದೇವ ನಿನ್ನ ನಾಮ ದೊಡ್ಡದು. ಯೇಸು ಎಂಬ ನಿನ್ನ ನಾಮವು ಸ್ವರ್ಗದಿಂದ ಇಲ್ಲಿಗೆ ಬಂದದು. ಯೇಸುವೆಂಬ ನಿನ್ನ ನಾಮವು ಸ್ವರ್ಗದಿಂದ ಇಲ್ಲಿಗೆ ಬಂದದು. ಪಾಪಿಗೆ ನೀ ರಕ್ಷಕನೆಂದು ಈ ನಾಮ ತಿಳಿಸುವುದು. ಪಾಪಿಗೆ ನೀ ರಕ್ಷಕನೆಂದು ಈ ನಾಮ ತಿಳಿಸುವುದು. ದೇವ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ದೇವ ನಿನ್ನ ನಾಮ ದೊಡ್ಡದು. ಇಮ್ಮಾನುವೇಲ್ ನಿನ್ನ ನಾಮವು ದೇವ ಸಾನ್ನಿಧ್ಯವ ತಂದಿತು. ಇಮ್ಮಾನುವೇಲ್ ನಿನ್ನ ನಾಮವು ದೇವ ಸಾನ್ನಿಧ್ಯವ ತಂದಿತು. ದೇವ ನಾಮ ದೂರ ಇರಲು ಈ ನಾಮ ನೀನು ಹೊಂದಿದೆ. ದೇವ ನಾಮ ದೂರ ಇರಲು ಈ ನಾಮ ನೀನು ಹೊಂದಿದೆ. ದೇವ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ದೇವ ನಿನ್ನ ನಾಮ ದೊಡ್ಡದು. ಮಹಿಮೆಯೋ ನೀನು ಇರುತ್ತೀ, ನಿನ್ನ ರಾಜ್ಯವ ನೀನಾಳುತ್ತೀ. ಮಹಿಮೆಯೋ ನೀನು ಇರುತ್ತೀ, ನಿನ್ನ ರಾಜ್ಯವ ನೀನಾಳುತ್ತೀ. ರಾಜಾದಿ ರಾಜನು ನೀನೆಂದು ಕರ್ತ ನಿನ್ನ ಕೊಂಡಾಡುವೆನು. ರಾಜಾದಿ ರಾಜನು ನೀನೆಂದು ಕರ್ತ ನಿನ್ನ ಕೊಂಡಾಡುವೆನು. ದೇವ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ದೇವ ನಿನ್ನ ನಾಮ ದೊಡ್ಡದು. ನೀ ನಾಮ ಹಾಡಿ ಪಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದು. ನೀ ನಾಮ ಹಾಡಿ ಪಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದು. ದೇವ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ದೇವ ನಿನ್ನ ನಾಮ ದೊಡ್ಡದು. ಹಲ್ಲೆಲೂಯಾ. ದೇವ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ಅಪೊಸ್ತಲನಾದ ಪೇತ್ರ ಯಹೂದ್ಯ ಅಧಿಕಾರಿಗಳಿಗೆ, ಅಂದಿನ ಯಹೂದ್ಯರ ಹಿರಿಯರಿಗೆ, ಶಾಸ್ತ್ರಿಗಳಿಗೆ, ಅಂದಿನ ಮಹಾಯಾಜಕನಾದ ಕಾಯಾಫನಿಗೆ, ಅವನ ಕುಟುಂಬ ವರ್ಗದವರಿಗೆ
ನೋಡಿ, ಪೇತ್ರನನ್ನ ಕೈದು ಮಾಡಿದ್ರು. ಕೈದು ಮಾಡಿ ಸೆರೆಮನೆಗೆ ಹಾಕಿದ್ರು. ಕಾರಣ ಏನು? ಪಂಚಾಶತಮ ದಿನದ ನಂತರವಾಗಿ ಒಂದು ದಿನ ಪೇತ್ರ ಯೋಹಾನರು ದೇವಾಲಯದಲ್ಲಿ ಮಧ್ಯಾಹ್ನದ ಪ್ರಾರ್ಥನೆಗೆ ಹೋಗುವಂತಹ ಸಂದರ್ಭದಲ್ಲಿ ಒಬ್ಬ ಕುಂಟನನ್ನ ಕಂಡ್ರು. ಪೇತ್ರನು ಅವನನ್ನು ನೋಡಿ ಈ ರೀತಿ ಹೇಳಿದ್ರು, ಬೆಳ್ಳಿ ಬಂಗಾರವಂತೂ ನಮ್ಮಲ್ಲಿ ಇಲ್ಲ, ನಮ್ಮಲ್ಲಿರುವುದನ್ನು ನಿಮಗೆ ಕೊಡ್ತೇವೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀನು ನಡೆದಾಡು ಎಂದು ಹೇಳಿ ಅವನ ಕೈ ಹಿಡಿದು ಮೇಲಕ್ಕೆತ್ತಿ ತಕ್ಷಣವಾಗಿ ಅವನು ಹಾರುತ್ತಾ ಕುಣಿಯುತ್ತಾ ದೇವರನ್ನು ಕೊಂಡಾಡ್ದ. ಇದರ ಫಲವಾಗಿ ಅಂದಿನ ಯಹೂದಿ ಧಾರ್ಮಿಕ ನಾಯಕರುಗಳು ಅಪೋಸ್ತಲರಾದ ಇವರನ್ನ ಏನ್ ಮಾಡಿದ್ರು? ಕೈದು ಮಾಡಿ ಸೆರೆಮನೆಗೆ ಹಾಕಿದ್ರು. ಅವರಿಗೆ ಬೇಕಾಗಿರುವಂಥದ್ದು ನೀವು ಎಂಥ ಶಕ್ತಿಯಿಂದ ಇವೆಲ್ಲವನ್ನ ಮಾಡ್ತಾ ಇದ್ದೀರಾ? ಆ ಒಂದು ಪ್ರಶ್ನೆಗೆ ಪೇತ್ರನು ಪವಿತ್ರಾತ್ಮ ಭರಿತನಾಗಿ ಒಂದು ಪ್ರಸಂಗವನ್ನ ಮಾಡ್ದ. ಈ ಪ್ರಸಂಗವನ್ನ ಮಾಡುವಂತಹ ಸಂದರ್ಭದಲ್ಲಿ ಹೇಳಿದಂತಹ ಒಂದು ಮಾತು, ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ. ನಾವು ಆಡ್ವಿ, ದೇವ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ಕಾರಣ ಈ ಯೇಸುವಿನ ನಾಮ ನಮಗೆ ರಕ್ಷಣೆಯನ್ನ ಕೊಡುವಂತಹ ನಾಮ. ಬೇರೆ ಯಾವ ನಾಮದಲ್ಲಿಯೂ ನಮಗೆ ರಕ್ಷಣೆಯಾಗೋದಿಲ್ಲ. ಆದುದರಿಂದಲೇ ಪೇತ್ರನು ಹೇಳಿರುವಂಥದ್ದು, ಬರಬೇಕಾದ ರಕ್ಷಣೆ ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ. ನೋಡಿ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಅದರ 1ನೇ ಅಧ್ಯಾಯದಲ್ಲಿ ಗಬ್ರಿಯೇಲ ದೇವದೂತನು ಯೋಸೇಫನಿಗೆ ಹೇಳುವಂಥದ್ದು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯ್ತಾನೆ. ಅಂದ್ರೆ ಇವತ್ತು ಮಾನವನ ಜೀವಿತಕ್ಕೆ ಒಂದು ರಕ್ಷಣೆ, ಪಾಪದಿಂದ ಮುಕ್ತಿ ಯೇಸು ಕ್ರಿಸ್ತನ ನಾಮದಿಂದ ಮಾತ್ರ ಲಭಿಸುವಂತದ್ದಾಗಿದೆ. ದೇವ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು, ನಿನ್ನಾಮ ಹಾಡಿ ಪಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದು. ಈ ಮುಂಜಾನೆಯಲ್ಲಿ ಈ ಯೋಗ್ಯವಾದ ನಾಮವನ್ನ ಆರಾಧಿಸುವುದಕ್ಕೆ, ಸ್ತುತಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಸುಸಂದರ್ಭವನ್ನ ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಪ್ರಾರಂಭದಲ್ಲಿ ಕೃತಜ್ಞತೆಯನ್ನ ಸಲ್ಲಿಸುವಂತವರಾಗಿರುವ. ಪ್ರಾರಂಭದಲ್ಲಿ ಕೀರ್ತನೆಯ ಒಂದು ಭಾಗವನ್ನ ನಾವು ಓದಿಕೊಳ್ಳುವ. ಅದಕ್ಕೆ ಆಧಾರವಾಗಿ ತೆಗೆದುಕೊಂಡಿರುವಂತಹ ಕೀರ್ತನೆ 103. ಅದು 22 ವಾಕ್ಯಗಳನ್ನ ಒಳಗೊಂಡಿರುವ ಒಂದು ಕೀರ್ತನೆ. ಅದರ ಎಲ್ಲ ಭಾಗವನ್ನ ಓದುವುದಕ್ಕೆ ನಾನು ಬಯಸುವುದಿಲ್ಲ. ಅದರ 1ರಿಂದ 14 ವಾಕ್ಯಗಳನ್ನು ನಾವು ಓದಿಕೊಳ್ಳುವ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು, ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವವನು ಆಗಿದ್ದಾನೆ. ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತಾನೆ. ಅದ್ದಿಗೆ ಬರುವಂತೆಯೇ ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತಾನೆ. ಯೆಹೋವನು ನೀತಿಯನ್ನು ಸಾಧಿಸುವವನಾಗಿ
ಕುಗ್ಗಿ ಹೋದವರೆಲ್ಲರ ನ್ಯಾಯವನ್ನು ಸ್ಥಾಪಿಸುತ್ತಾನೆ. ಆತನು ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲ್ಯರಿಗೆ ತನ್ನ ಕೃತ್ಯಗಳನ್ನು ಪ್ರಕಟಿಸಿದನು. ಯೆಹೋವನು ಕನಿಕರವೂ ದಯೆಯೂ ದೀರ್ಘಶಾಂತಿಯೂ ಪೂರ್ಣ ಪ್ರೀತಿಯೂ ಉಳ್ಳವನು. ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ, ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ, ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕನಿಕರಿಸುತ್ತಾನೆ. ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು, ನಾವು ಧೂಳಿಯಾಗಿದ್ದೇವೆಂಬುದನ್ನು ನೆನಪು ಮಾಡಿಕೊಳ್ಳುತ್ತಾನೆ ಎಂಬುದೇ. ಇಲ್ಲಿ ಕೀರ್ತನೆಗಾರನು ದಾವೀದನು ಕೀರ್ತನೆಯನ್ನು ಆರಂಭಿಸುವಂಥದ್ದು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಪ್ರೀತಿಯ ದೇವಜನರೇ, 2025 ಕೊನೆ ಭಾನುವಾರ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರುವಾಗ ನಾವುಗಳು ಹಾಡಬೇಕಾಗಿರುವಂಥದ್ದು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ, ಒಂದನ್ನೂ ಮರೆಯಬೇಡ. ಪ್ರಿಯರೇ, ಈ ವರ್ಷದ ಕೊನೆ ಭಾನುವಾರಕ್ಕೆ ನಾವು ಸೇರಿ ಬಂದಿದ್ದೇವೆ. ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಪ್ರತಿಯೊಂದು ಉಪಕಾರಗಳನ್ನು ನಾವು ನೆನಪು ಮಾಡಿಕೊಳ್ಳುವಾಗ ಅಥವಾ ಮನನ ಮಾಡಿಕೊಳ್ಳುವಾಗ ನಾವು ಎಷ್ಟರ ಮಟ್ಟಿಗೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ ಎಂಬುದನ್ನು ನಾವು ಒಮ್ಮೆ ಪರೀಕ್ಷಿಸಿಕೊಳ್ಳುವಂತವರಾಗಿರಬೇಕು. ನಮ್ಮ ಜೀವಿತದಲ್ಲಿ 2025 ಎಲ್ಲವೂ ಸುಸೂತ್ರವಾಗಿ ಸುಗಮವಾಗಿ ಸಾಗಿದೆ ಎಂಬುದಾಗಿ ಅಲ್ಲ. ಮರಣಕರವಾದಂತಹ ಪರಿಸ್ಥಿತಿಗಳು, ರೋಗಗಳು, ಆರ್ಥಿಕವಾದಂತಹ ಕಷ್ಟಗಳು, ಶಾರೀರಿಕವಾದಂತಹ ವೇದನೆಗಳು, ಮಾನಸಿಕವಾದಂತಹ ಸಂಘರ್ಷಗಳು ಎಲ್ಲವೂ ನಮ್ಮ ಜೀವಿತದಲ್ಲಿ ಹಾದು ಹೋಗಿರುವಂಥದ್ದಾಗಿದೆ. ಇವೆಲ್ಲವುಗಳ ಮಧ್ಯದಲ್ಲಿ ದೇವರು ನಮ್ಮನ್ನು ಕೋಳಿ ತನ್ನ ಮರಿಗಳನ್ನ ತನ್ನ ರೆಕ್ಕೆಯಲ್ಲಿ ಒದಗಿಸಿ ಕಾಯುವಂತೆ ಆತನು ನಮ್ಮನ್ನು ಕಾದು ಕಾಪಾಡಿರಲಾಗಿ ಈ ವರ್ಷದ ಕೊನೆಯ ಭಾನುವಾರ, ಅಧಿಕೃತವಾಗಿ ಈ ವರ್ಷದ ಕೊನೆಯ ಭಾನುವಾರ ನಾವು ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ಸೇರಿ ಬಂದಿರುವಾಗ ದೇವರು ಮಾಡಿದ ಉಪಕಾರಗಳನ್ನು ನೆನೆಸಿ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ ಎಂಬುದನ್ನು ನಾವು ಮರಿಬಾರದು. ಅದರ 8ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಯೆಹೋವನು ಕನಿಕರವೂ ದಯೆಯೂ ದೀರ್ಘಶಾಂತಿಯೂ ಪೂರ್ಣ ಪ್ರೀತಿಯೂ ಉಳ್ಳವನು. ಯೆಹೋವನು ಕನಿಕರವು. 9ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಯಾಕೆ ದಾವೀದನು ಹೇಳುವಂಥದ್ದು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು ಎಂಬುದಾಗಿ? ದಾವೀದನು ದೇವರಿಂದ ಹೊಂದಿಕೊಂಡಂತಹ ಕೇವಲ ಲೌಕಿಕವಾದ ಆಶೀರ್ವಾದಗಳನ್ನು ನೋಡಿಕೊಂಡಲ್ಲ, ದಾವೀದನು ತನ್ನ ಜೀವಿತವನ್ನ ಹಿಂತಿರುಗಿ ನೋಡುವಂತಹ ಸಂದರ್ಭದಲ್ಲಿ ದೇವರಿಗೆ ಮೆಚ್ಚುಗೆ ಇಲ್ಲದಂತಹ, ದೇವರ ನಾಮಕ್ಕೆ ಚ್ಯುತಿ ತರುವಂತಹ ಅನೇಕ ಕಾರ್ಯಗಳು ದಾವೀದನ ಜೀವಿತದಲ್ಲಿ ಬಂದೊದಗಿರುವಂತದ್ದಾಗಿದೆ. ಆದರೆ ಇವೆಲ್ಲವುಗಳ ಮಧ್ಯದಲ್ಲಿ ದೇವರು ದಾವೀದನನ್ನ ತಕ್ಕ ಮಟ್ಟಿಗೆ ಶಿಕ್ಷೆಯನ್ನ ಕೊಟ್ಟಾಗ್ಯೂ ಜೀವದಿಂದ ಉಳಿಸಿದ್ದಾನೆ.
ಕಳೆದ 2025ರಲ್ಲಿ ನಮ್ಮ ಜೀವಿತವನ್ನ ನಮ್ಮ ಲೌಕಿಕ ಜೀವಿತವನ್ನ ನಾವು ನೋಡುವಂತವರಾದ್ರೆ ಎಂದೋ ಈ ಲೋಕವನ್ನ ಬಿಟ್ಟು ಚರಿತ್ರೆಯ ಪುಟಕ್ಕೆ ನಾವು ಸೇರಬೇಕಾಗಿದ್ದಂಥವರಾಗಿದ್ದೇವೆ. ಆದರೆ ಕೀರ್ತನೆಗಾರರು ಹೇಳಿದ ರೀತಿಯಲ್ಲಿ ಯೆಹೋವನು ಕನಿಕರವು, ದಯೆಯು, ದೀರ್ಘ ಶಾಂತಿಯು, ಪೂರ್ಣ ಪ್ರೀತಿಯು ಉಳ್ಳವನಾಗಿದ್ದರ ಫಲವಾಗಿ ಈ ಮುಂಜಾನೆಯಲ್ಲಿ ಈ 2025 ಡಿಸೆಂಬರ್ 28ನೇ ತಾರೀಕಿನ ಕೊನೆಯ ಭಾನುವಾರ ದೇವರ ಸನ್ನಿಧಾನದಲ್ಲಿ ದೇವರನ್ನ ಸ್ತುತಿಸುವುದಕ್ಕೆ ದೇವರು ನಮ್ಮನ್ನು ಜೀವ ಸಹಿತವಾಗಿ ಇಟ್ಟಿರಲಾಗಿ ದಾವೀದನೊಂದಿಗೆ ಸೇರಿ ಹಾಡುವ ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರುವಾಗ ಅದರ 13ನೇ ವಾಕ್ಯದಲ್ಲಿ ನೋಡ್ತೇವೆ, ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನ ಕನಿಕರಿಸುತ್ತಾನೆ. ಯೆಹೋವನ ಕನಿಕರವನ್ನ ಅನುಭವಿಸಿರುವಂತ ಪ್ರೀತಿಯ ದೇವಜನರೇ, ನಾನು ಹೇಳುದಲ್ಲ 2025 ನಮ್ಮ ಜೀವಿತದಲ್ಲಿ ಒಂದು ಸುಗಮವಾದಂತಹ ಯಾತ್ರೆಯಾಗಿರಲಿಲ್ಲ. ನಮ್ಮ ಜೀವಿತದಲ್ಲಿ ಎಲ್ಲವೂ ಸುಸೂತ್ರವಾಗಿ ನಡೆದಂತಹ ಒಂದು ದಿನಗಳಾಗಿರಲಿಲ್ಲ. ಕಷ್ಟ ಕಾರ್ಪಣ್ಯಗಳು, ರೋಗಗಳು, ಮರಣಕರ ವ್ಯಾಧಿಗಳು, ಅನೇಕರ ಕುಟುಂಬಗಳಲ್ಲಿ ಅನೇಕ ಮರಣಗಳು ಸಂಭವಿಸಿದೆ. ಪ್ರಾಯಸ್ಥರು ಮಾತ್ರವಲ್ಲ, ಕುಟುಂಬಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಂತಹ ಅನೇಕರು ಲೋಕವನ್ನು ಬಿಟ್ಟು ಅಗಲಿ ಹೋಗಿದ್ದಾರೆ. ಆದರೆ ಇವೆಲ್ಲವುಗಳ ಮಧ್ಯದಲ್ಲಿ ಬಿದ್ದು ಹೋಗದೆ, ಸೋತು ಹೋಗದೆ, ನಿರ್ನಾಮವಾಗಿ ಹೋಗದೆ ಸರ್ವಶಕ್ತನಾದ ದೇವರು ನಮ್ಮನ್ನು ಕಾದು ಕಾಪಾಡಿರಲಾಗಿ ಈ ಮುಂಜಾನೆಯಲ್ಲಿ ಕೃತಜ್ಞತಾ ಭಾವದಿಂದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ, ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ ಎಂಬುದನ್ನು ನಾವು ಮರಿಬಾರದು. ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, 50ನೇ ಕೀರ್ತನೆಯಲ್ಲಿ ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವವರು. ಈ ಮುಂಜಾನೆಯಲ್ಲಿ ಪ್ರಿಯರೇ, ದೇವರು ಮಾಡಿದ ಉಪಕಾರಗಳಿಗೆ ಪ್ರತ್ಯುಪಕಾರವಾಗಿ ನಾವು ದೇವರನ್ನು ಗೌರವಿಸುವುದು ಅಂದರೆ ಸ್ತುತಿ ಯಜ್ಞಗಳನ್ನ ಸಮರ್ಪಿಸುವುದರ ಮೂಲಕವಾಗಿ ಈ ಮುಂಜಾನೆಯಲ್ಲಿ ದೇವರು ಮಾಡಿದ ಎಲ್ಲ ಉಪಕಾರಗಳನ್ನು ನೆನೆಸಿಕೊಂಡು ಹೃದಯದ ಅಂತರಾಳದಿಂದ ದೇವರಿಗೆ ಸ್ತುತಿ ಯಜ್ಞಗಳನ್ನ ನಾವು ಸಮರ್ಪಿಸುವಂತವರಾಗಿರುವ. ಇಂದು ನಾವು ಧ್ಯಾನ ಮಾಡುವಂತಹ ಶೀರ್ಷಿಕೆ ಎನ್ನುವಂಥದ್ದು ಫ್ಯಾಮಿಲಿ ಸ್ಯಾಂಕ್ಚುರಿ ಆಫ್ ನಾನ್ ವೈಲೆನ್ಸ್, ಕುಟುಂಬ ಶಾಂತಿಯ ಧಾಮ ಅಥವಾ ಅಹಿಂಸೆಯ ತಾಣ. ಇವತ್ತು ಮೈಲೈನ್ ಸಭೆಗಳು ಕೌಟುಂಬಿಕ ಭಾನುವಾರವನ್ನ ಆಚರಿಸುವಂತವರಾಗಿದ್ದಾರೆ. ಏನು ಕೌಟುಂಬಿಕ ಭಾನುವಾರದ ಪ್ರತ್ಯೇಕತೆ? ನೋಡಿ, ಕೌಟುಂಬಿಕ ಭಾನುವಾರ ನಮಗೆ ತಿಳಿಸುವಂಥದ್ದು ನಾವು ನಮ್ಮ ಕುಟುಂಬಗಳನ್ನು, ನಮ್ಮ ಮನೆಗಳನ್ನು ಮೊದಲು ಸಮಾಧಾನವು ವಾಸಿಸುವ ಸ್ಥಳವೆಂದು ಗುರುತಿಸಿ ನಮ್ಮನ್ನು ನಾವೇ ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವಂತೆ ನಮ್ಮನ್ನು ರೂಪಿಸುವ ಒಂದು ಸ್ಥಳವಾಗಿದೆ ಎಂಬುದಾಗಿ. ನಾನು ಅನೇಕ ಬಾರಿ ಹೇಳಿದ ರೀತಿಯಲ್ಲಿ, ಅನೇಕ ಬಾರಿ ಹೇಳಿರುವಂತಹ ಒಂದು ಮಾತು ಮಹಾತ್ಮ ಗಾಂಧೀಜಿಯವರು ಹೇಳಿರುವಂಥದ್ದು, ನಿನ್ನ ದೇಶ ಸರಿಯಾಗಬೇಕಾದ್ರೆ ಮೊದಲು ನೀನು ಸರಿಯಾಗಬೇಕು. ನೀನು ಸರಿಯಾದ್ರೆ ನಿನ್ನ ಕುಟುಂಬ ಸರಿಯಾಗ್ತದೆ. ನಿನ್ನ ಕುಟುಂಬ ಸರಿಯಾದ ಪಥದಲ್ಲಿ ನಡೆಯುವಂಥದ್ದಾಗಿದ್ರೆ ನೀನು ವಾಸಿಸುವಂಥ ಗ್ರಾಮ,
ನಿನ್ನ ಗ್ರಾಮ ಸರಿಯಾದ ಪಥದಲ್ಲಿ ಚಲಿಸುವಂತವದಾಗಿದ್ರೆ ನೀನು ವಾಸಿಸುವಂತ ಪಟ್ಟಣ, ಹೀಗೆ ಎಲ್ಲವೂ ಸರಿಯಾಗ್ತದೆ. ಕ್ರೈಸ್ತತ್ವದಲ್ಲಿ ಕುಟುಂಬಕ್ಕೆ ಬಹಳ ಪ್ರಾಮುಖ್ಯ. ಆದಿಕಾಂಡ ಪುಸ್ತಕವನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಯೆಹೋವ ದೇವರು ಹೇಳುವಂತಹ ಒಂದು ಮಾತು, ಮನುಷ್ಯನು ಒಬ್ಬಂಟಿಗನಾಗಿರುವುದು ಒಳ್ಳೆಯದಲ್ಲ. ಮನುಷ್ಯನು ಒಬ್ಬಂಟಿಗನಾಗಿರುವುದು ಒಳ್ಳೆಯದಲ್ಲ ಎಂಬುದಾಗಿ ನೋಡಿದಂತಹ ದೇವರು ಮನುಷ್ಯನಿಗೆ ಸರಿ ಬೀಳುವ ಸಹಕಾರಿಯನ್ನ ಉಂಟು ಮಾಡಿದನು. ಹೀಗಿರಲಾಗಿ ಕ್ರೈಸ್ತತ್ವದಲ್ಲಿ ಕುಟುಂಬಕ್ಕೆ ಬಹಳ ಶ್ರೇಷ್ಠವಾದ ಸ್ಥಾನಮಾನವು ಇರುವಂತದಾಗಿ ನಾವು ನೋಡುತ್ತೇವೆ. ಹಳೆಯ ಒಡಂಬಡಿಕೆಯಲ್ಲಿಯೂ ಹೊಸ ಒಡಂಬಡಿಕೆಯಲ್ಲೂ ನಾವು ನೋಡುವಂಥದ್ದು, ದೇವರು ಒಂದುಗೂಡಿಸಿರುವಂಥದ್ದನ್ನು ಮನುಷ್ಯರು ಬೇರ್ಪಡಿಸಬಾರದು ಎಂಬುದಾಗಿ. ಯೇಸು ಸ್ವಾಮಿ ಸಹ ಇದೇ ಭಾಗವನ್ನ ಉದ್ಧರಿಸಿ ಹೇಳಿರುವಂಥದ್ದನ್ನು ನಾವು ನೋಡುತ್ತೇವೆ. ಇವೆಲ್ಲವೂ ಕಲಿಸುವಂಥದ್ದು ಕುಟುಂಬದ ಶ್ರೇಷ್ಠತೆ ಏನು ಎಂಬುದಾಗಿ. ನೋಡಿ, ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕವಾಗಿ ಇಸ್ರಾಯೇಲರಿಗೆ ಕೊಟ್ಟಂತಹ ಒಂದು ಆಜ್ಞೆ, ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯದ 5-9 ವಾಕ್ಯಗಳಲ್ಲಿ ನಾವು ನೋಡುವಂಥದ್ದು, ನಿಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ ದಾರಿ ನಡೆಯುವಾಗಲೂ ಮಲಗುವಾಗಲೂ ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ನೋಡಿ, ನಮ್ಮ ಕುಟುಂಬ ಒಂದು ಅಹಿಂಸೆಯ ತಾಣವಾಗಿ ಮಾರ್ಪಡಬೇಕಾದರೆ, ನಮ್ಮ ಕುಟುಂಬ ಒಂದು ಶಾಂತಿಯ ಧಾಮವಾಗಿ ಮಾರ್ಪಡಬೇಕಾದರೆ, ಕುಟುಂಬದವರ ಜವಾಬ್ದಾರಿ ಏನೆಂಬುದಂತದನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕವಾಗಿ ಇಸ್ರಾಯೇಲರಿಗೆ ಕೊಟ್ಟಿರುವಂಥದ್ದು, ಪ್ರತ್ಯೇಕವಾಗಿ ಇಸ್ರಾಯೇಲ್ಯರ ಪೋಷಕರಿಗೆ, ತಂದೆಯರಿಗೆ ಕೊಟ್ಟ ಜವಾಬ್ದಾರಿ ಎನ್ನುವಂಥದ್ದು, ನೀವು ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಯಾವುದನ್ನು? ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಶಕ್ತಿಯಿಂದಲೂ ನೀವು ಪ್ರೀತಿಸಬೇಕು. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದ ಪೂರ್ಣ ಶಕ್ತಿಯಿಂದ ಪ್ರೀತಿಸುವಂಥದ್ದನ್ನ ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಬೇಕು. ಇವತ್ತು ಕ್ರೈಸ್ತತ್ವದಲ್ಲಿ ಬಂದಂತಹ ದೊಡ್ಡ ಸೋಲು ಅನ್ನುವಂಥದ್ದು, ನಿನ್ನ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದ ಪೂರ್ಣ ಶಕ್ತಿಯಿಂದ ಪ್ರೀತಿಸಬೇಕು ಎಂಬುದರ ಬದಲಾಗಿ ಆರಾಧಿಸಬೇಕು ಎಂಬುದಾಗಿ ಹೇಳುವಂಥದ್ದು. ಆರಾಧನೆಗೂ ಪ್ರೀತಿಗೂ ಅಜಗಜಾಂತರದ ವ್ಯತ್ಯಾಸವಿದೆ ಪ್ರಿಯರೇ. ಯಾರು ಬೇಕಾದರೂ ಆರಾಧನೆ ಮಾಡಬಹುದು, ಆದರೆ ಯಾರು ಬೇಕಾದರೂ ಪ್ರೀತಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾರನ್ನಾದರೂ ಪ್ರೀತಿ ಮಾಡಬೇಕಾದರೆ, ಪ್ರೀತಿ ಮಾಡುವಂತಹ ವ್ಯಕ್ತಿಗೆ ಪ್ರೀತಿಸುವಂತಹ ವ್ಯಕ್ತಿಯ ಮೇಲೆ ಒಂದು ಅಭಿಮಾನವಿರಬೇಕು. ನಾವು ರಾಜಕೀಯ ಸಮಾವೇಶಗಳಲ್ಲಿ ರಾಜಕೀಯ ನಾಯಕರುಗಳನ್ನು ಕುಳ್ಳಿರಿಸಿಕೊಂಡು ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ವ್ಯಕ್ತಿಗಳು ದೊಡ್ಡ ದೊಡ್ಡ ಮಾತುಗಳನ್ನು ಹೇಳುವಂಥದನ್ನ ಕೇಳ್ತೇವೆ. ಅದು ಕೇವಲ ಬಾಯಿಯಿಂದ ಬರುವಂತ ಮಾತುಗಳು ಮಾತ್ರ. ಆದರೆ ಇಲ್ಲಿ ಸರ್ವಶಕ್ತನಾದ ದೇವರು ಹೇಳಿರುವಂಥದ್ದು, ನಿಮ್ಮ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದ ಪೂರ್ಣ ಶಕ್ತಿಯಿಂದ ನೀವು ಪ್ರೀತಿ ಮಾಡಬೇಕು. ಆದುದರಿಂದ ಯೇಸು ಸ್ವಾಮಿ ಹೇಳಿದ್ದು, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೀತೀರಾ.
ಆರಾಧಿಸುವಂತಹ ವ್ಯಕ್ತಿ ಕೇವಲ ಹೊರಗಿನ ತೋರಿಕೆಯಲ್ಲಿ ಆರಾಧಿಸಬಹುದು ದೇವರನ್ನ. ಅಂತಹ ವ್ಯಕ್ತಿ ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುತ್ತಾನೆ ಎಂಬುದಕ್ಕೆ ಯಾವ ವಿಧವಾದಂತಹ ಗ್ಯಾರಂಟಿ ಇಲ್ಲ. ಆದರೆ ಯಾರು ದೇವರನ್ನ ಪ್ರೀತಿ ಮಾಡ್ತಾರೋ ಅಂಥವರೇನ್ ಮಾಡ್ತಾರೆ? ದೇವರ ಆಜ್ಞೆಗಳನ್ನ ಕೈಕೊಂಡು ನುಡಿತಾರೆ. ನೋಡಿ, ಕುಟುಂಬದ ದೌತ್ಯ ಅನ್ನುವಂಥದ್ದು ಏನ್ ಮಾಡಬೇಕು? ಇಲ್ಲಿ ದೇವರು ಮೋಶೆಯ ಮೂಲಕವಾಗಿ ಹೇಳಿರುವಂಥದ್ದು, ನಿಮ್ಮ ಮಕ್ಕಳಿಗೆ ಇವುಗಳನ್ನ ಬೋಧಿಸಬೇಕು. ಯಾವಾಗ ಕುಟುಂಬ ದೈವಿಕವಾದ ಪಥದಲ್ಲಿ, ದೈವಿಕವಾದ ಮಾರ್ಗದಲ್ಲಿ, ದೈವಿಕವಾದ ಮಾರ್ಗದರ್ಶನದಲ್ಲಿ ನಡೀತದೋ ಅಂತಹ ಕುಟುಂಬ ಅಹಿಂಸೆಯ ತಾಣವಾಗಿರುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಅಂತಹ ಕುಟುಂಬ ಶಾಂತಿಯ ಧಾಮವಾಗುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ. 2025 ಕೊನೆಯ ಭಾನುವಾರ ಸಭೆ ನನಗೆ ಧ್ಯಾನ ಮಾಡುವುದಕ್ಕೆ ಕೊಟ್ಟಿರುವಂತಹ ವಿಷಯ ಅನ್ನುವಂಥದ್ದು ಕುಟುಂಬ ಶಾಂತಿಯ ಧಾಮ, ಫ್ಯಾಮಿಲಿ ಸ್ಯಾಂಕ್ಚುರಿ ಆಫ್ ನಾನ್ ವೈಲೆನ್ಸ್. ಸೊ ಇವತ್ತು ಎಲ್ಲ ಕಡೆಯೂ ಹಿಂಸೆಯು ತುಂಬಿ ತುಳುಕಿರುವಂಥದ್ದನ್ನು ನಾವು ನೋಡುತ್ತೇವೆ. ನಿನ್ನೆ ದಿನದಲ್ಲಿ ನನ್ನ ಸ್ನೇಹಿತ ಒಂದು ಪೋಸ್ಟ್ ಅನ್ನು ಹಾಕಿದ್ರು. ಒಬ್ಬ ತಂದೆ ತನ್ನ 2 ಹೆಣ್ಣು ಮಕ್ಕಳನ್ನ ನದಿಗೆ ತಳ್ಳಿ ಕೊಂದು ಹಾಕಿದ ಎಂಬುದಾಗಿ. ಅದರ ಪೂರ್ಣ ವಿವರಣೆ ಏನೆಂಬುದಾಗಿ ನಾನು ನೋಡಲಿಲ್ಲ. ನಾನು ಕೇವಲ ಆತ ಬರೆದಂತಹ ಪೋಸ್ಟ್ ಅನ್ನು ಮಾತ್ರ ನಾನು ನೋಡಿದ್ದು. ಹಿಂಸೆ ಹಿಂಸೆ. ಆದರೆ ಕ್ರೈಸ್ತ ಕುಟುಂಬಗಳು ಸ್ಯಾಂಕ್ಚುರಿ ಆಫ್ ನಾನ್ ವೈಲೆನ್ಸ್. ಏನು ಸ್ಯಾಂಕ್ಚುರಿ ಎನ್ನುವಂಥದ್ದು? ವಿಮೋಚನಾ ಕಾಂಡ 25ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ಸ್ಯಾಂಕ್ಚುರಿ ಎಂಬ ಪದವನ್ನು ನಾವು ಕಾಣ್ತೇವೆ. ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ನಾನು ನಿಮ್ಮ ಮಧ್ಯದಲ್ಲಿ ವಾಸಿಸುವುದಕ್ಕೆ ನೀವು ನನಗೆ ಒಂದು ದೇವಸ್ಥಾನವನ್ನು ಕಟ್ಟಿಸಬೇಕು. ಪವಿತ್ರ ಸ್ಥಳ ಸ್ಯಾಂಕ್ಚುರಿ. ಈ ಸ್ಯಾಂಕ್ಚುರಿ ಎಂಬ ಪದ ಸ್ಯಾಂಟೂಸ್ ಎಂಬ ಲ್ಯಾಟಿನ್ ಪದದಿಂದ ಬಂದಿರುವಂಥದ್ದು. ಈ ಪದದ ಅರ್ಥ ಏನು? ಪವಿತ್ರ, ಹೋಲಿ, ಸೆಕ್ರೆಡ್. ಇಂಗ್ಲಿಷ್ ಪದದಲ್ಲಿ ಸ್ಯಾಂಕ್ಚುರಿ ಎಂಬ ಪದಕ್ಕೆ ಪವಿತ್ರ ಸ್ಥಳ, ಆಶ್ರಯ ಸ್ಥಳ, ಸುರಕ್ಷತೆಯನ್ನು ನೀಡುವ ಸ್ಥಳ ಎಂಬುದಾಗಿ ಸಹ ಅರ್ಥವನ್ನ ಕೊಡುವಂಥದ್ದಾಗಿದೆ. ನಮ್ಮ ಕುಟುಂಬ ಪವಿತ್ರವಾದ ಸ್ಥಳವಾಗಿರಬೇಕು. ನಮ್ಮ ಕುಟುಂಬ ಆಶ್ರಯವನ್ನ ನೀಡುವ ಸ್ಥಳವಾಗಿರಬೇಕು. ನಮ್ಮ ಕುಟುಂಬ ಸಂರಕ್ಷಣೆಯ ಸ್ಥಳವಾಗಿರಬೇಕು. ನೋಡಿ, ವಿಮೋಚನಾ ಕಾಂಡದಲ್ಲಿ ದೇವರು ದೇವಸ್ಥಾನವನ್ನು ಅಥವಾ ದೇವಾಲಯವನ್ನು ಕಟ್ಟುವುದಕ್ಕೆ ಹೇಳುವಂತಹ ಸಂದರ್ಭದಲ್ಲಿ ಕಟ್ಟುವಂತಹ ವಿಧಾನ, ಅದರಲ್ಲಿ ಸೇವೆ ಮಾಡುವಂತವರ ಯೋಗ್ಯತೆ ಏನು ಎಂಬುವಂಥದ್ದನ್ನ ವಿಮೋಚನಾ ಕಾಂಡ 25ನೇ ಅಧ್ಯಾಯದಿಂದ 31ನೇ ಅಧ್ಯಾಯದ ತನಕ, ನಂತರ 35ನೇ ಅಧ್ಯಾಯದಿಂದ 40ನೇ ಅಧ್ಯಾಯದ ತನಕ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಹೊಸ ಒಡಂಬಡಿಕೆಗೆ ಬರುವಂತಹ ಸಂದರ್ಭದಲ್ಲಿ ಪೌಲನು ಹೇಳಿರುವಂಥದ್ದು 1 ಕೊರಿಂಥ 6ನೇ ಅಧ್ಯಾಯದ 19ನೇ ವಾಕ್ಯದಲ್ಲಿ, ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರ ಆತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ತಿಳಿಯದು. ಅಂದ್ರೆ ಪ್ರತಿ ದೇವರ ಮಕ್ಕಳು ದೇವರಿಗೆ ಪವಿತ್ರರಾಗಿದ್ದಾರೆ. ನಾನು ಸ್ಯಾಂಕ್ಚುರಿ ಎಂಬ ಪದಕ್ಕೆ ವಿವರಣೆಯನ್ನ ಈ ಮೂಲಕವಾಗಿ ನೀಡುವುದಕ್ಕೆ ನಾನು ಬಯಸ್ತಾ ಇದ್ದೇನೆ. ಅಂದ್ರೆ ಹಳೆಯ ಒಡಂಬಡಿಕೆಯಲ್ಲಿ ದೇವಾಲಯವನ್ನ ಕಟ್ಟುವಂತ ವಿಧಾನವು, ಅದರಲ್ಲಿ ಆರಾಧನಾ ಕ್ರಮ ಹೇಗಿರಬೇಕೆಂಬುದನ್ನು ದೇವರು ಸ್ಪಷ್ಟವಾಗಿ ತಿಳಿಸಿರುವಾಗ, ಹೊಸ ಒಡಂಬಡಿಕೆಗೆ ಬರುವಂತಹ ಸಂದರ್ಭದಲ್ಲಿ
ಪೌಲನು ನಮ್ಮನ್ನ ಕೊರಿಂಥ ವಿಶ್ವಾಸಿಗಳನ್ನ ನೋಡಿ ಹೇಳ್ತಾ ಇದ್ದಾನೆ, ನೀವು ದೇವರ ಪವಿತ್ರಾತ್ಮನ ಗರ್ಭಗುಡಿಯಾಗಿದ್ದೀರಿ. ಸೊ ಹೀಗಿರಲಾಗಿ ಇದನ್ನು ನೀವೇನ್ ಮಾಡಬೇಕು? ಸಂರಕ್ಷಿಸುವಂತವರಾಗಿರಬೇಕು. ಅಲ್ಲಿ 20ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ನೋಡಿ, ಆದಿಕಾಂಡದಲ್ಲಿ ನಾವು ನೋಡುತ್ತೇವೆ, ದೇವರು ಆದಾಮನನ್ನ ಮಣ್ಣಿನಿಂದ ಉಂಟು ಮಾಡ್ದ. ಮಣ್ಣು ಆದಾಮನ ಸ್ವಂತದ್ದಲ್ಲ. ದೇವರು ಆದಾಮನ ಮೂಗಿನಲ್ಲಿ ತನ್ನ ಶ್ವಾಸವನ್ನ ಊದಿದ. ಶ್ವಾಸ ಆದಾಮನದಲ್ಲ, ಅದು ಯಾರದು? ದೇವರದು. ತದನಂತರವಾಗಿ ಪಾಪ ಮಾಡಿ ದೇವರಿಂದ ದೂರ ಹೋದ ನಮ್ಮನ್ನ ತಿರುಗಿ ದೇವರ ಬಳಿಗೆ ಸೇರಿಸುವುದಕ್ಕಾಗಿ ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನ ಲೋಕಕ್ಕೆ ಕಳುಹಿಸಿ ಆತನ ಶಿಲುಬೆಯ ಮರಣದಿಂದ ಆತನು ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಇದರ ಫಲವಾಗಿಯೇ ಪೌಲನು ಹೇಳಿರುವಂಥದ್ದು, ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ. ಕುಟುಂಬ ಅನ್ನುವಂಥದ್ದು ಅಥವಾ ಸ್ಯಾಂಕ್ಚುರಿ ಅನ್ನುವಂಥದ್ದು ದೇವರಿಗೆ ಮೀಸಲಾಗಿರುವಂಥದ್ದಾಗಿದೆ. ಸೊ ಇಲ್ಲಿ ಕೊಟ್ಟಿರುವಂತಹ ಶೀರ್ಷಿಕೆ, ಕುಟುಂಬ ಅಹಿಂಸೆಯ ತಾಣವಾಗಿರಬೇಕು ಅಥವಾ ಅಹಿಂಸೆಯ ತಾಣವಾಗಿರಬೇಕು ಅಥವಾ ಶಾಂತಿಯ ಧಾಮವಾಗಿರಬೇಕು. ಅದು ಎಂದಿಗೂ ಹಿಂಸೆಯ ತಾಣವಾಗಬಾರದು. ಸೊ ಇಂದು 3 ವೇದ ಪಾರಾಯಣವನ್ನು ನಾವು ನೋಡುವಂತವರಾಗಿದ್ದೇವೆ. ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುವಂಥದ್ದು ಆದಿಕಾಂಡ ಪುಸ್ತಕ 50ನೇ ಅಧ್ಯಾಯದ 15ರಿಂದ 21 ವಾಕ್ಯದಲ್ಲಿ ಯೋಸೇಫನ ಒಂದು ಚರಿತ್ರೆಯನ್ನು ನಾವು ನೋಡುತ್ತೇವೆ. ಯೋಸೇಫನ ಚರಿತ್ರೆಯು ಆರಂಭವಾಗುವಂಥದ್ದು ಆದಿಕಾಂಡ ಪುಸ್ತಕ ಅದರ 30ನೇ ಅಧ್ಯಾಯದ 22ನೇ ವಾಕ್ಯದಿಂದ. ಆಮೇಲೆ ದೇವರು ರಾಹೇಳನನ್ನು ನೆನೆಸಿಕೊಂಡು ಆಕೆಯ ಮೊರೆಯನ್ನು ಕೇಳಿ ಆಕೆಗೆ ಮಕ್ಕಳಾಗುವಂತೆ ಮಾಡಿದನು. ಆಕೆಯು ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು ದೇವರು ನನಗಿದ್ದ ಅವಮಾನವನ್ನು ಪರಿಹರಿಸಿದ್ದಾನೆ ಎಂದಳು. ಇದಲ್ಲದೆ ಆಕೆಯು ಯೆಹೋವನು ಇನ್ನೊಂದು ಗಂಡು ಮಗುವನ್ನು ನನಗೆ ದಯಪಾಲಿಸಬೇಕೆಂದು ಅದಕ್ಕೆ ಯೋಸೇಫನೆಂದು ಹೆಸರಿಟ್ಟಳು. ಯೋಸೇಫನ ಹೆಸರಿನ ಅರ್ಥ ಪರಿಹಾರ. ನೋಡಿ, ಯೋಸೇಫನ ಚರಿತ್ರೆ ಆರಂಭವಾಗುವಂಥದ್ದು ಆದಿಕಾಂಡ ಪುಸ್ತಕ 30ನೇ ಅಧ್ಯಾಯದ 22ರಿಂದ 24 ವಾಕ್ಯಗಳಲ್ಲಿ. ಸೊ ನಂತರವಾಗಿ ನಾವು ನೋಡುವಂಥದ್ದು ಆದಿಕಾಂಡ ಪುಸ್ತಕ ಅದರ 37ನೇ ಅಧ್ಯಾಯಕ್ಕೆ ನಾವು ಗಮನವನ್ನು ಹರಿಸುವಂತಹ ಸಂದರ್ಭದಲ್ಲಿ ಅಲ್ಲಿ ನಾವು ನೋಡುವಂಥದ್ದು ಯಾಕೋಬನು ಯೋಸೇಫನನ್ನು ಹೆಚ್ಚಾಗಿ ಪ್ರೀತಿಸುವಂತವನಾಗಿದ್ದ. ಸೊ ಇದರ ಫಲವಾಗಿ ಯೋಸೇಫನ ಅಣ್ಣಂದಿರು ಯೋಸೇಫನನ್ನ ದ್ವೇಷಿಸುವಂತವರಾಗಿದ್ರು. 37ನೇ ಅಧ್ಯಾಯ ಅದರ 4ನೇ ವಾಕ್ಯದಲ್ಲಿ ಇದನ್ನು ನಾವು ಕಾಣ್ತೇವೆ. ಯೋಸೇಫನ ಪ್ರತ್ಯೇಕತೆ ಎನ್ನುವಂಥದ್ದು, ಯೋಸೇಫನು ಕನಸನ್ನು ಕಾಣುವಂತ ವ್ಯಕ್ತಿಯಾಗಿದ್ದ. ಸೊ ಕನಸು ಅನ್ನುವಂಥದ್ದು ನಾವು ಮಲಗುವಾಗ ಕಾಣುವಂತಹ ಕನಸಲ್ಲ. ಭವಿಷ್ಯತ್ತಲ್ಲಿ ನಡೆಯುವಂತಹ ಕಾರ್ಯಗಳನ್ನು ದೇವರು ಯೋಸೇಫನಿಗೆ ಮುಂಚಿತವಾಗಿ ತಿಳಿಸುವಂತವರಾಗಿದ್ರು. ಕಾರಣ ಏನು? ಯೋಸೇಫನು ತನ್ನ ಬಾಲ್ಯ ಪ್ರಾಯದಿಂದಲೂ ತಂದೆ ತಾಯಿಗಳಿಗೆ ವಿಧೇಯನಾಗಿ ತಂದೆ ತಾಯಿಗಳ ಮಾತಿಗೆ ಅನುಸಾರವಾಗಿ ಬದುಕುವಂತ ವ್ಯಕ್ತಿಯಾಗಿದ್ದ. ಪ್ರೀತಿಯ ಮಕ್ಕಳೇ, ಸೊ ನಿಮ್ಮ ಜೀವಿತದಲ್ಲಿ ಈ ದೈವಿಕವಾದಂತಹ ಆಶೀರ್ವಾದಗಳನ್ನು ಪಡ್ಕೊಳ್ಬೇಕಾದ್ರೆ ನೀವೇನ್ ಮಾಡಬೇಕು? ತಂದೆ ತಾಯಿಗಳಿಗೆ ವಿಧೇಯರಾಗಿ ನೀವು ಬದುಕುವಂತವರಾಗಿರಬೇಕು. 2 ಕನಸುಗಳನ್ನ ಯೋಸೇಫ ಕಂಡ. ಒಂದು, ಅವನು ಮತ್ತು ಸಹೋದರರು
ಹೊಲದಲ್ಲಿ ಸಿವುಡುಗಳನ್ನು ಕಟ್ಟುತ್ತಾ ಇರುವಾಗ ಯೋಸೇಫನ ಸಿವುಡು ಎದ್ದು ನಿಂತಿತ್ತು. ಸಹೋದರರ ಸಿವುಡುಗಳು ಆತನ ಮುಂದೆ ಅಥವಾ ಯೋಸೇಫನ ಸಿವುಡುಗಳ ಮುಂದೆ ಅಡ್ಡ ಬಿದ್ದವು ಎಂಬುದಾಗಿ. ಇದನ್ನು ಕೇಳಿದಂತಹ ಸಂದರ್ಭದಲ್ಲಿ ಯೋಸೇಫನ ಅಣ್ಣಂದಿರು ಹೆಚ್ಚಾಗಿ ಯೋಸೇಫನನ್ನ ಹಗೆ ಮಾಡುವುದಕ್ಕೆ ಪ್ರಾರಂಭಿಸಿದರು. ಮತ್ತೊಂದು ಬಾರಿ ಇನ್ನೊಂದು ಕನಸನ್ನ ಕಂಡ. ಸೂರ್ಯ ಚಂದ್ರರು 11 ನಕ್ಷತ್ರಗಳು ಯೋಸೇಫನಿಗೆ ಅಡ್ಡ ಬೀಳುವಂಥದ್ದು. ಇದು ಆದ ಮೇಲೆ ಯೋಸೇಫನ ಅಣ್ಣಂದಿರಿಗೆ ಯೋಸೇಫನ ಮೇಲೆ ಬಹಳವಾಗಿ ಕೋಪ ಉಂಟಾಯಿತು. ಹೀಗಿರುವಾಗ ಒಂದು ದಿನ ತಂದೆ ಯೋಸೇಫನನ್ನ ತನ್ನ ಅಣ್ಣಂದಿರ ಯೋಗಕ್ಷೇಮವನ್ನು ವಿಚಾರಿಸುವುದಕ್ಕೆ ಕಳಿಸುವಂಥದ್ದನ್ನು ನಾವು ನೋಡುತ್ತೇವೆ. ಯೋಸೇಫನು ದೂರದಿಂದ ಬರುವುದನ್ನು ನೋಡಿದಂತಹ ಯೋಸೇಫನ ಅಣ್ಣಂದಿರು ಆವಾಗಲೇ ಕೆಲವು ಪದ್ಧತಿಗಳನ್ನು ಆವಿಷ್ಕಾರ ಮಾಡಿದ್ರು. ಅವರು ಆವಿಷ್ಕಾರ ಮಾಡಿದ ಪದ್ಧತಿ ಏನಂದ್ರೆ, ಇವನನ್ನ ಕೊಂದು 19ನೇ ವಾಕ್ಯದಲ್ಲಿ ಆ ಕನಸಿನವನು ಬರುತ್ತಾನೆ, ನಾವು ಅವನನ್ನು ಕೊಂದು ಈ ಗುಂಡಿಯಲ್ಲಿ ಹಾಕಿ ದುಷ್ಟ ಮೃಗವು ಅವನನ್ನು ತಿಂದು ಬಿಟ್ಟಿತ್ತೆಂದು ಹೇಳೋಣ, ಆಗ ಅವನ ಕನಸುಗಳು ಏನಾಗುವವೋ ನೋಡೋಣ ಎಂದು ಮಾತಾಡಿಕೊಂಡ್ರು. ನೋಡಿ, ಯೋಸೇಫನ ಮೇಲೆ ತನ್ನ ಸ್ವಂತ ಅಣ್ಣಂದಿರಿಗೆ ಇದ್ದಂತಹ ದ್ವೇಷದ ಕಿಚ್ಚು ಎಷ್ಟು ಎಂಬುದಾಗಿ. ಯೋಸೇಫನು ಹತ್ತಿರಕ್ಕೆ ಬಂದಾಗ ರೂಬೇನನ ಫಲವಾಗಿ ಅವರು ಯೋಸೇಫನನ್ನ ಕೊಲ್ಲದೆ ಅವನ ನಿಲುವಂಗಿಯನ್ನ ತೆಗೆದು ಬಿಟ್ಟು ನೀರಿಲ್ಲದ ಬಾವಿಯಲ್ಲಿ ಹಾಕಿದ್ರು. ನೋಡಿ, ಇವೆಲ್ಲದಕ್ಕೂ ಕಾರಣ ಏನು ಅಂದ್ರೆ, ಯಾಕೋಬನು ಯೋಸೇಫನನ್ನು ಹೆಚ್ಚಾಗಿ ಪ್ರೀತಿ ಮಾಡಿದ್ದರ ಫಲವಾಗಿ ಅವನಿಗೆ ಒಂದು ನಿಲುವಂಗಿಯನ್ನು ಮಾಡಿಕೊಟ್ಟಿದ್ದ. ಈ ನಿಲುವಂಗಿ ಇಷ್ಟೆಲ್ಲ ಕಾರಣವಾಗಿ ಮಾರ್ಪಡ್ತು. ನೋಡಿ, ಇಲ್ಲಿ ಯೋಸೇಫನ ಅಣ್ಣಂದ್ರು ಏನ್ ಮಾಡಿದ್ರು, ನಿಲುವಂಗಿಯನ್ನ ತೆಗೆದು ಅರೆ ನಗ್ನನಾಗಿ ಏನು ಮಾಡಿದ್ರು, ಯೋಸೇಫನನ್ನ ಗುಂಡಿಯಲ್ಲಿ ಹಾಕಿಬಿಟ್ರು. ತದನಂತರವಾಗಿ ಊಟ ಮಾಡ್ತಾ ಕೂತಿದ್ದಾರೆ. ಯಾರು? ಯೋಸೇಫನು ತಂದಂತಹ ಊಟವನ್ನು ತಿಂತಾ ಇದ್ದಾರೆ. ಹೀಗಿರುವಾಗ ಯಹೂದ ಕಣ್ಣೆತ್ತಿ ನೋಡಿದಾಗ ಇಷ್ಮಾಯೇಲಿಯರು ಬರ್ತಾ ಇದ್ದಾರೆ. ಆಗ ಯಹೂದನಿಗೆ ಒಂದು ಐಡಿಯಾ ಬಂತು. ನಾವ್ಯಾಕೆ ಇವನನ್ನ ಕೊಲ್ಲೋದು, ಇವನನ್ನ ಮಾರ್ಬಿಡೋಣ. ಅವ್ರೇನ್ ಮಾಡಿದ್ರು, 20 ಬೆಳ್ಳಿ ಕಾಸಿಗೆ ಅವನನ್ನ ಮಾರಿಬಿಟ್ರು. ಇವನು ಅಲ್ಲಿಗೆ ನಿಲ್ಲಿಸಲಿಲ್ಲ. ಒಂದು ಹೋತವನ್ನ ಕೊಯ್ದು ಅದರ ರಕ್ತದಲ್ಲಿ ಯೋಸೇಫನ ಅಂಗಿಯನ್ನ ಅದ್ದಿ ನಿಲುವಂಗಿಯನ್ನ ಯಾಕೋಬನಿಗೆ ಕಳಿಸ್ಕೊಟ್ರು. ಇದು ನಿನ್ನ ಮಗನ ನಿಲುವಂಗಿಯ ಎಂಬುದಾಗಿ. ನೋಡಿ, ಯೋಸೇಫನ ಅಣ್ಣಂದಿರು ಯೋಸೇಫನಿಗೆ ಮಾಡಿದಂತಹ ದ್ರೋಹ. ಒಂದು, ದ್ವೇಷ ಮಾಡ್ತಾ ಇದ್ರು, ಅವನೊಂದಿಗೆ ಪ್ರೀತಿಯಿಂದ ಮಾತಾಡ್ತಾ ಇರಲಿಲ್ಲ, ಅವನನ್ನು ಕೊಂದು ಹಾಕುವುದಕ್ಕೆ ಸಿದ್ಧರಾಗಿದ್ರು. ಆದರೆ ರೂಬೇನನ ಮಧ್ಯಸ್ಥಿಕೆಯಿಂದ ಅವನನ್ನ ಗುಂಡಿಯೊಳಗೆ ಹಾಕಿದ್ರು, ಅಲ್ಲೇ ಬಿದ್ದು ಸಾಯಲಿ ಎಂಬುದಾಗಿ. ಆದರೆ ಯಹೂದ ಏನು ಮಾಡ್ದ, ಅದು ಸಾಲದು ಎಂಬುದಾಗಿ ಅವನನ್ನ ಮೇಲೆ ಕೆತ್ತಿ 20 ರೂಪಾಯಿಗೆ ಮಾರಿಬಿಟ್ಟ ಇಷ್ಮಾಯೇಲರಿಗೆ. ಅಲ್ಲಿಗೆ ನಿಲ್ಲಿಲ್ಲ. ಯೋಸೇಫನ ನಿಲುವಂಗಿಯನ್ನ ಒಂದು ಹೋತದ ರಕ್ತದಲ್ಲಿ ಹದ್ದಿ ಅವರ ತಂದೆಗೆ ಕಲಿಸ್ತಾ ಇದ್ದಾನೆ. ಒಂದಲ್ಲ ಒಂದು ವಿಧದಲ್ಲಿ ಯೋಸೇಫನು ಇನ್ನೂ ಇಲ್ಲ ಎಂಬುದಾಗಿ ಮಾಡಿ ತೀರಿಸುವಂಥದ್ದು ಇದಾಗಿತ್ತು. ಇಷ್ಮಾಯೇಲರು ಏನು ಮಾಡಿದ್ರು, ಯೋಸೇಫನನ್ನ ಪೋಟಿಫರನಿಗೆ ಮಾರ್ಬಿಟ್ರು. ಪೋಟಿಫರನ ಮನೆಯಲ್ಲಿ ಎಲ್ಲವೂ ಸುಸೂತ್ರವಾಗಿ ನಡೆಯುವಂತಹ ಸಂದರ್ಭದಲ್ಲಿ ಪೋಟಿಫರ್ನ ಹೆಂಡತಿ ಯೋಸೇಫನ ಮೇಲೆ ಕಣ್ಣಾಕಿದ್ಲು. ಅದರ ಫಲವಾಗಿ ಯೋಸೇಫನು ಪೋಟಿಫರ್ನ ಮನೆಯನ್ನು ಬಿಟ್ಟು ಓಡೋಗ್ಬೇಕಾಗಿ ಬಂತು. ಓಡಿ ಹೋದದ್ದು ನಿಂತದ್ದು ಎಲ್ಲಿ? ಸೆರೆಮನೆಯಲ್ಲಿ. ನೋಡಿ, 17 ವರ್ಷ ಪ್ರಾಯವಿರುವಂತಹ ಸಂದರ್ಭದಲ್ಲಿ
ಕನಸು ಕಂಡಂತಹ ಯೋಸೇಫ ತದನಂತರ ತನ್ನ ಜೀವಿತದ ದೀರ್ಘ 13 ವರ್ಷ ಪ್ರಯಾಣ ಅನ್ನುವಂಥದ್ದು ಬಹಳ ಕಷ್ಟಕರವಾಗಿತ್ತು. ಎನಿವೆ, ಸೆರೆಮನೆಯಲ್ಲಿರುವಂತಹ ಸಂದರ್ಭದಲ್ಲಿ ಫರೋಹನ 2 ಅಧಿಕಾರಿಗಳು ಸೆರೆಯಲ್ಲಿ ಹಾಕಲ್ಪಟ್ಟಿದ್ರು. ಅದರಲ್ಲಿ ಒಬ್ಬನು ಯಾರಾಗಿದ್ರು? ಫರೋಹನಿಗೆ ಪಾನ ಕೊಡುವಂತಹ ಒಬ್ಬ ವ್ಯಕ್ತಿ, ಇನ್ನೊಬ್ಬ ಆಹಾರವನ್ನು ಕೊಡುವಂತಹ ಒಬ್ಬ ವ್ಯಕ್ತಿ. ಸೊ ಇವರಿಬ್ಬರು ಒಂದು ಕನಸನ್ನ ಕಂಡ್ರು. ಆ ಕನಸಿನ ಅರ್ಥವನ್ನ ಯೋಸೇಫ ವಿವರಿಸಿದ. ಆ ಕನಸಿನ ಪ್ರಕಾರವಾಗಿ ಎಲ್ಲವೂ ಸುಸೂತ್ರವಾಗಿ ನಡೀತು. ಒಬ್ಬ ಭಕ್ಷ್ಯಗಾರ ತಲೆ ವಹಿಸಿಕೊಂಡವನಾಗಿ ಮರಣ ಹೊಂದಿದ್ರೆ, ಫರೋಹನಿಗೆ ಪಾನಕ ಕೊಡುವಂತಹ ವ್ಯಕ್ತಿ ಅಲ್ಲಿಂದ ಮೇಲಕ್ಕೆ ಎತ್ತಲ್ಪಟ್ಟು ಉನ್ನತವಾದ ಸ್ಥಾನಕ್ಕೆ ಹೋದ. ಯೋಸೇಫನಿಂದ ಕನಸಿನ ಅರ್ಥದ ಪ್ರಕಾರ ಉನ್ನತ ಸ್ಥಾನಕ್ಕೆ ಹೋದಂತಹ ವ್ಯಕ್ತಿ ಯೋಸೇಫನನ್ನ ಮರೆತು ಬಿಟ್ಟ. ಆದರೆ ಯೆಹೋವನು ಯೋಸೇಫನನ್ನ ಮರೆತಲಿಲ್ಲ. ದೇವರು ಯೆಹೋವನು ಫರೋಹನಿಗೆ ಒಂದು ಕನಸನ್ನ ಬೀಳುವಂತೆ ಮಾಡಿದ್ರು. ಕನಸಿನ ಅರ್ಥವನ್ನ ಯಾರಿಂದಲೂ ವಿವರಿಸುವುದಕ್ಕೆ ಸಾಧ್ಯವಿಲ್ಲದೆ ಇರುವಂತಹ ಸಂದರ್ಭದಲ್ಲಿ ಈ ಪಾನದ ಮುಖ್ಯಸ್ಥ ತನ್ನ ಜೀವಿತದಲ್ಲಿ ನಡೆದ ವಿಚಾರವನ್ನು ನೆನಪು ಮಾಡಿಕೊಂಡು ಫರೋಹನ ಬಳಿಗೆ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಸೊ ಹೀಗೆ ಯೋಸೇಫ 13 ವರ್ಷದ ದೀರ್ಘ ಪ್ರಯಾಣದ ನಂತರ ತನ್ನ 30ನೇ ವಯಸ್ಸಿನಲ್ಲಿ ಫರೋಹನ ಸನ್ನಿಧಿಯಲ್ಲಿ ನಿಂತ ಐಗುಪ್ತದ 2ನೆಯ ಅಧಿಕಾರಿಯಾಗಿ ಮಾರ್ಪಟ್ಟ. ಇವೆಲ್ಲವೂ ಆಯಿತು. ಫರೋಹನನ್ನು ಕಂಡ ಪ್ರಕಾರ 7 ವರ್ಷ ಸುದೀರ್ಘವಾದಂತಹ ಸುಭಿಕ್ಷೆ ಉಂಟಾಯಿತು. ಆ ಸಂದರ್ಭದಲ್ಲಿ ಯೋಸೇಫ ಏನ್ ಮಾಡ್ದ? ಆಹಾರವನ್ನ ಸಂರಕ್ಷಣೆ ಮಾಡಿಟ್ಟ. ಕಾರಣ ಇದಾದ ನಂತರ 7 ವರ್ಷದ ದುರ್ಭಿಕ್ಷೆಗಳು ಬರುವಂಥದ್ದು ದೇವರು ಮುಂಚಿತವಾಗಿ ಯೋಸೇಫನಿಗೆ ತಿಳಿಯಪಡಿಸಿದ್ರು. ಈ ಒಂದು ತದನಂತರವಾಗಿ ಈ ದುರ್ಭಿಕ್ಷದ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ, ಲೋಕದಲ್ಲಿ ಸುತ್ತಮುತ್ತಲಿರುವಂತಹ ಯಾವ ಸ್ಥಳಗಳಲ್ಲಿ ಆಹಾರವು ಸಿಗದೆ ಹೋಯಿತು. ಈಗಿರುವಂತಹ ಸಂದರ್ಭದಲ್ಲಿ ಯಾಕೋಬನು ತನ್ನ ಮಕ್ಕಳನ್ನ ಐಗುಪ್ತ ದೇಶಕ್ಕೆ ಆಹಾರವನ್ನ ತೆಗೆದುಕೊಳ್ಳುವುದಕ್ಕೆ ಕಳುಹಿಸುವಂಥದ್ದನ್ನು ನಾವು ನೋಡುತ್ತೇವೆ. ಆಹಾರವನ್ನ ತೆಗೆದುಕೊಳ್ಳುವುದಕ್ಕೆ ಬಂದಂತಹ ಸಹೋದರರು ಯೋಸೇಫನ ಮುಂದೆ ಅಡ್ಡ ಬೀಳುವಂಥದ್ದಾಗಿ ನಾವು ನೋಡುತ್ತೇವೆ. 42ನೇ ಅಧ್ಯಾಯದ 6ನೇ ವಾಕ್ಯವನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಐಗುಪ್ತ ದೇಶದ ಅಧಿಕಾರವನ್ನು ನಡೆಸಿ ಜನರಿಗೆ ಧಾನ್ಯವನ್ನು ಮಾರಿಸುವವನು ಯೋಸೇಫನೇ. ಹೀಗಿರುವುದರಿಂದ ಅವನ ಅಣ್ಣಂದಿರು ಬಂದು ಅವನ ಮುಂದೆ ಅಡ್ಡ ಬಿದ್ದರು. ನೋಡಿ, ತನ್ನ ಸಹೋದರರು ತನ್ನ ಮುಂದೆ ಅಡ್ಡ ಬಿದ್ದಾಗ ತನ್ನ ಸಹೋದರರು ತನ್ನ 17ನೇ ವರ್ಷ ಪ್ರಾಯದಿಂದ ಮಾಡಿದಂತಹ ಯಾವುದನ್ನು ಮನಸ್ಸಿಗೆ ತಂದುಕೊಳ್ಳದೆ, ಮುಯ್ಯಿಗೆ ಮುಯ್ಯಿ ತೀರಿಸದೆ ಅವರ ಪೋಷಣೆಗೆ ಬೇಕಾದದನ್ನ ಮಾಡಿದ. ಪ್ರಿಯರೇ, ನಮ್ಮ ಕುಟುಂಬವು ಅಹಿಂಸೆಯ ತಾಣವಾಗಿ ಮಾರ್ಪಡಬೇಕಾದರೆ ನಾವು ಮುಯ್ಯಿಗೆ ಮುಯ್ಯಿ ತೀರಿಸುವಂತದನ್ನ ಬಿಡಬೇಕು. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ಅದರ 17ನೇ ವಾಕ್ಯದಿಂದ ಕೆಳಭಾಗವನ್ನು ಓದುವಂತಹ ಸಂದರ್ಭದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡದೆ ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದು ಅದನ್ನು ಯೋಚಿಸಿ ಮಾಡಿರಿ. ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರ್ರಿ. ನಮ್ಮ ಕುಟುಂಬಗಳು ಅಹಿಂಸೆಯ ತಾಣವಾಗಿ ಮಾರ್ಪಡಬೇಕಾದರೆ ಪ್ರತಿ ದೇವರ ಮಕ್ಕಳು ಸಾಧ್ಯವಾಗುವಷ್ಟು ಅಂತ ಹೇಳಿದ್ರೆ, ಪೇತ್ರ ಕೇಳಿದ, ಹೌ ಮೆನಿ ಟೈಮ್ಸ್ ಐ ಹ್ಯಾವ್ ಟು ಫರ್ಗಿವ್? ಎಷ್ಟು ಬಾರಿ ನನ್ನ ಸಹೋದರನ ಕ್ಷಮಿಸಬೇಕು? 7 ಸಾರಿ ಸಾಕ? ಯೇಸು ಸ್ವಾಮಿ ಹೇಳ್ದ 770 ಸಾರಿ, ಅಂದ್ರೆ ಅಂಟಿಲ್ ಯುವರ್ ಲಾಸ್ಟ್.
ನಿನ್ನ ಕೊನೆ ಉಸಿರು ಇರುವ ತನಕ ನೀನು ಕ್ಷಮಿಸುವಂತ ವ್ಯಕ್ತಿಯಾಗಿರಬೇಕು. ನಮ್ಮ ಕುಟುಂಬಗಳು ಅಶಾಂತಿಯ ತಾಣವಾಗಬೇಕಾದರೆ ನಾವು ಏನ್ ಮಾಡಬೇಕು? ಕ್ಷಮಿಸುವಂತ ವ್ಯಕ್ತಿಯಾಗಿರಬೇಕು. ಯೋಸೇಫನು ಅತ್ಯುತ್ತಮವಾದ ಉದಾಹರಣೆ. ಎಲ್ಲವನ್ನ ಹೇಳುವುದಕ್ಕೆ ಸಮಯ ಇಲ್ಲ. ನಾವು ಆದಿಕಾಂಡ ಪುಸ್ತಕ 50ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಯಾಕೋಬನು ಮೃತ್ಯು ಹೊಂದಿದಾಗ ಯೋಸೇಫನ ಅಣ್ಣಂದಿರಿಗೆ ಬಹಳ ಭಯ ಹುಟ್ಟುಬಿಡ್ತು. ಅವರು ಹೇಳುವಂಥದ್ದು, ಒಂದು ವೇಳೆ ಯೋಸೇಫನು ನಮ್ಮನ್ನು ದ್ವೇಷಿಸಿ ನಾವು ಅವನಿಗೆ ಮಾಡಿದ ಎಲ್ಲ ಕೇಡಿಗೆ ಪ್ರತಿಯಾಗಿ ಪೂರಾ ಶಿಕ್ಷೆಯನ್ನು ಕೊಟ್ಟಾನು. ನ್ಯಾಯಯುತವಾದಂತಹ ಆಲೋಚನೆ. ಯಾಕಂದ್ರೆ ಅವರು ಮಾಡಿರುವಂಥದ್ದು ಅಂತಹ ಗನಂದಾರಿ ಕೆಲಸ. ಅಲ್ಲಿ ಯೋಸೇಫನ ಉತ್ತರವನ್ನು ನಾವು ನೋಡ್ತೇವೆ. 19ನೇ ವಾಕ್ಯ, ಯೋಸೇಫನು ಅವರಿಗೆ, ನಾನೇನು ದೇವರ ಪ್ರತಿನಿಧಿಯೇ. ಯಾಕಂದ್ರೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನು ಅದನ್ನು ಕೊಡ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿರುವಂಥದ್ದನ್ನು ನಾವು ನೋಡುತ್ತೇವೆ. ನಮ್ಮ ಕುಟುಂಬಗಳು ಒಂದು ಅಹಿಂಸೆಯ ತಾಣವಾಗಿ ಮಾರ್ಪಡಬೇಕಾದರೆ ನಾವು ಮುಯ್ಯಿ ತೀರಿಸಬಾರದು. ಇಲ್ಲಿ ಯೋಸೇಫನು ಹೇಳುವಂಥದ್ದು, ನಾನು ದೇವರ ಪ್ರತಿನಿಧಿಯೋ. ಪ್ರಶ್ನೆ ಕೇಳ್ತಾ ಇದ್ದಾನೆ. ಸೊ ನಿಮ್ಮನ್ನ ಶಿಕ್ಷಿಸುವುದಕ್ಕೆ ನಾನು ದೇವರ ಪ್ರತಿನಿಧಿನ? ಶಿಕ್ಷಿಸುವಂಥದ್ದು ದೇವರಿಗೆ ಬಿಟ್ಟ ಕೆಲಸ ಅಂತ ಹೇಳ್ಬಿಟ್ಟು ನಮ್ಮ ಮಕ್ಕಳು ತಪ್ಪು ಮಾಡುವಾಗ ಶಿಕ್ಷೆ ಕೊಡಬಾರ್ದು ಎಂಬುದಾಗಿ ಅಲ್ಲ. ಮಕ್ಕಳನ್ನ ಶಿಕ್ಷಿಸುವಂಥದ್ದು ಪೋಷಕರ ಜವಾಬ್ದಾರಿ. ಮಕ್ಕಳನ್ನ ಸರಿದಾರಿಗೆ ತರುವಂಥದ್ದು ಪೋಷಕರ ಜವಾಬ್ದಾರಿ. ತಮ್ಮಂದಿರನ್ನು ಸರಿಯಾದ ಪಥದಲ್ಲಿ ನಡೆಸುವಂಥದ್ದು ಅಣ್ಣನ ಜವಾಬ್ದಾರಿ. ಆದರೆ ಅಣ್ಣನಾದವನು ತಪ್ಪು ಮಾಡಿದಾಗ ಅವನನ್ನು ಸರಿಯಾದ ದಾರಿಗೆ ತರುವಂಥದ್ದು ದೇವರ ಜವಾಬ್ದಾರಿ. ಇಲ್ಲಿ ಹೇಳ್ತಾ ಇದ್ದಾನೆ, ಯೋಸೇಫ ಹೇಳ್ತಾ ಇದ್ದಾನೆ, ನಾನು ದೇವರ ಪ್ರತಿನಿಧಿಯೇ. ನೋಡಿ, ಇಲ್ಲಿ ಯೋಸೇಫನು, ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿ ಈಗ ಅನುಭವಕ್ಕೆ ಬಂದ ಪ್ರಕಾರ ಅನೇಕ ಪ್ರಾಣಿಗಳಿಗೆ ಸಂರಕ್ಷಣೆಯಾಗುವಂತೆ ಮಾಡಿದನು. ಆದುದರಿಂದ ನೀವು ಸ್ವಲ್ಪವೂ ಭಯಪಡಬೇಡಿರಿ. ಪ್ರೀತಿಯ ದೇವಜನರೇ, ನಮ್ಮ ಕುಟುಂಬ ಅಹಿಂಸೆಯ ತಾಣವಾಗಿ ಮಾರ್ಪಡಬೇಕಾದರೆ ಒಬ್ಬ ಸಹೋದರನು ಹೇಗಿರಬೇಕೆಂಬುವಂಥದ್ದನ್ನ ಈ ಒಂದು ಅಧ್ಯಯನ ನಮಗೆ ಕಲಿಸುವಂಥದ್ದಾಗಿದೆ. ನಮ್ಮ ಕುಟುಂಬ ಶಾಂತಿಯ ಧಾಮವಾಗಿ ಮಾರ್ಪಡಬೇಕಾದರೆ ನಾವು ನಮ್ಮಲ್ಲಿರುವ ಕಹಿಯನ್ನ ಏನ್ ಮಾಡಬೇಕು? ತೆಗೆದುಹಾಕ್ಬಿಡ್ಬೇಕು. ಇವತ್ತು ನಮ್ಮ ಕುಟುಂಬಗಳಲ್ಲಿ ಕಹಿಯನ್ನ ತೆಗೆದುಹಾಕುವಂಥದ್ದಲ್ಲ, ಉರಿಯುವ ಬೆಂಕಿಗೆ ತುಪ್ಪವನ್ನ ಸುರಿಯುವಂತಹ ಅನೇಕರು ನಮ್ಮ ಸುತ್ತಮುತ್ತಲಿದ್ದಾರೆ. ಸೊ ಇಂಥವರನ್ನು ನಾವು ನಮ್ಮ ಜೀವಿತದಿಂದ ಹೊರ ಹಾಕಿದ್ರೆ ಮಾತ್ರ ನಮ್ಮ ಕುಟುಂಬ ಒಂದು ಶಾಂತಿಯ ಧಾಮವಾಗಿ ಮಾರ್ಪಡುವುದಕ್ಕೆ ಸಾಧ್ಯ. ಇಲ್ಲವಾದಲ್ಲಿ ನಮ್ಮ ಕುಟುಂಬ ಅಶಾಂತಿಯ ಕೇಂದ್ರವಾಗಿ ಮಾರ್ಪಡ್ತದೆ. ಇಲ್ಲಿ ಯೋಸೇಫನು ತನ್ನ ಸಹೋದರರು ಇಷ್ಟೆಲ್ಲ ಕೇಡುಗಳನ್ನ ಮಾಡಿದ್ದಾಗ್ಯೂ ನ್ಯಾಯಯುತವಾಗಿ ಅವರನ್ನು ಶಿಕ್ಷಿಸುವುದಕ್ಕೆ ಅಧಿಕಾರವು ಇದ್ದಾಗ್ಯೂ ದಾವೀದನನ್ನ ಸೌಲ ಕೊಲ್ಲುವುದಕ್ಕೆ ಅನೇಕ ಬಾರಿ ಪ್ರಯತ್ನ ಪಟ್ಟ. ಒಂದು ಬಾರಿ ಸೌಲ ಅದುಲ್ಲಾಮ ಗವಿಯಲ್ಲಿ ದಾವೀದನ ಕೈಗೆ ಸಿಕ್ಕಾಕಿಕೊಂಡ. ದಾವೀದನ ಜೊತೆಯಲ್ಲಿ ಇದ್ದಂಥ ವ್ಯಕ್ತಿಗಳು ಹೇಳಿದ್ರು, ಇದು ಒಳ್ಳೆಯ ಸಮಯ, ದೇವರು ನಿನ್ನ ಶತ್ರುವನ್ನು ನಿನ್ನ ಕೈಗೆ ಕೊಡ್ತಾನೆ ಎಂಬುದಾಗಿ ನಿನಗೆ ವಾಗ್ದಾನ ಮಾಡಿದ ರೀತಿಯಲ್ಲಿ ಈಗೋ ನಿನ್ನ ಶತ್ರು ನಿನ್ನ ಕೈಗೆ ಸಿಕ್ಕಿಕೊಂಡಿದ್ದಾನೆ, ಅವರನ್ನ ಕೊಂದಾಕು. ದಾವೀದ ಏನ್ ಮಾಡ್ದ? ಸೌಲನ ಅಂಗಿಯ ಕೊನೆಯ ಭಾಗವನ್ನು ಕತ್ತರಿಸ್ಕೊಂಡು ಹೋದ. ಅದು ಅವನ ಮನಸ್ಸನ್ನು ಅಂಗಿಸುವುದಕ್ಕೆ ಪ್ರಾರಂಭಿಸಿತು. ಕಾರಣ, ಸೌಲನು ದೇವರಿಂದ ಅಭಿಷೇಕಿಸಲ್ಪಟ್ಟವನು.
ನಂತರವಾಗಿ ದಾವೀದ ಹೇಳ್ತಾ ಇದ್ದಾನೆ, ಅವನು ದೇವರಿಂದ ಅಭಿಷೇಕಿಸಲ್ಪಟ್ಟವನು, ದೇವರಿಂದ ತಾನೇ ಅವನು ಶಿಕ್ಷೆಯನ್ನು ಅನುಭವಿಸ್ತಾನೆ, ಅವನನ್ನು ಶಿಕ್ಷಿಸುವಂಥದ್ದು ನನ್ನ ಜವಾಬ್ದಾರಿಯಲ್ಲ. ಪ್ರೀತಿಯ ಸಹೋದರರೇ, ಪ್ರೀತಿಯ ಅಣ್ಣಂದಿರೇ, ನಮ್ಮ ಕುಟುಂಬ ಶಾಂತಿಯ ಧಾಮವಾಗಿ ಮಾರ್ಪಡಬೇಕಾದ್ರೆ ನಾವೇನ್ ಮಾಡಬೇಕು? ಕ್ಷಮಿಸುವಂತವರಾಗಿರಬೇಕು. ಯೇಸು ಸ್ವಾಮಿ ಹೇಳಿದ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ. ಯಾವ ರೀತಿ ಲೋಕಕ್ಕೆ ಬೆಳಕಾಗುವುದಕ್ಕೆ ಸಾಧ್ಯ? ನಮ್ಮ ಕುಟುಂಬ ಶಾಂತಿಯ ಧಾಮವಾಗಿ ಮಾರ್ಪಡಬೇಕು. ನಮ್ಮ ಕುಟುಂಬದಲ್ಲಿ ಸುವಾರ್ತೆಯು ಜೀವಿತದ ಮೂಲಕ ಪ್ರಸಾರಗೊಳ್ತಾ ಇರಬೇಕು. ಅಂತಹ ಒಂದು ಜೀವಿತವನ್ನು ನಾವು ಜೀವಿಸುವಂತವರಾಗಿದ್ದೇವಾ? ಒಮ್ಮೆ ಪರೀಕ್ಷೆ ಮಾಡಿಕೊಳ್ಳುವ. ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡುವಂಥದ್ದು ತಪ್ಪಿ ಹೋದ ಮಗನ ಕುರಿತಾಗಿ ನಾವು ನೋಡುತ್ತೇವೆ. ಅದರ 11ರಿಂದ 32 ವಾಕ್ಯ, ಒಂದು ದೀರ್ಘವಾದಂತಹ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ. ಈ 15ನೇ ಅಧ್ಯಾಯದ ಪ್ರತ್ಯೇಕತೆ ಎನ್ನುವಂಥದ್ದು ಕಳೆದು ಹೋದದರ ಕುರಿತಾಗಿ ಪ್ರತಿಪಾದಿಸಿರುವಂಥದ್ದು. ಪ್ರಾರಂಭದ 7 ವಾಕ್ಯಗಳಲ್ಲಿ ಕಳೆದು ಹೋದ ಕುರಿಯ ಕುರಿತಾಗಿ ನಾವು ನೋಡುತ್ತೇವೆ. ಒಬ್ಬ ಕುರುಬನಿಗೆ 100 ಕುರಿಗಳಿತ್ತು, ಅದರಲ್ಲಿ ಒಂದು ತಪ್ಪಿಸಿಕೊಂಡು ಹೋಯಿತು. ಕುರುಬ ಏನು ಮಾಡ್ದ? 99 ಕುರಿಗಳನ್ನು ಸಂರಕ್ಷಣೆ ಮಾಡಿ ತಪ್ಪಿ ಹೋದ ಕುರಿಗಳನ್ನು ಹುಡುಕಿಕೊಂಡು ಹೋದದು ಮಾತ್ರವಲ್ಲ, ಅದನ್ನ ಕಂಡುಕೊಂಡು ಅದನ್ನ ತೋಳಿನ ಮೇಲೆ ಹಾಕಿಕೊಂಡು ತನ್ನ ಬಂಧು ಬಾಂಧವರನ್ನ, ಸ್ನೇಹಿತರನ್ನ ಕರೆದು ಅವರೊಂದಿಗೆ ಸಂತೋಷಿಸುವಂತದ್ದನ್ನು ನಾವು ನೋಡುತ್ತೇವೆ. ಎರಡನೇದಾಗಿ, ಒಂದು ಪಾವಲಿ ಕಳೆದು ಹೋದಂಥದ್ದು. ಒಂದು ಹೆಂಗಸಿನ ಬಳಿಯಲ್ಲಿ 10 ಪಾವಲಿಗಳಿತ್ತು, ಒಂದು ಪಾವಲಿ ಕಳೆದು ಹೋಯಿತು. ಆಕೆ ಹೋಗ್ಲಿ ಎಂಬುದಾಗಿ ಬಿಡಲಿಲ್ಲ. ದೀಪವನ್ನ ಹಚ್ಚಿ ಮನೆಯನ್ನ ಗುಡಿಸಿ ಕಳೆದು ಹೋದ ಪಾವಲಿಯನ್ನ ಏನು ಮಾಡಿದ್ಲು? ಕಂಡುಕೊಂಡ್ಲು. ಅದು ಮಾತ್ರವಲ್ಲ, ತನ್ನ ನೆರೆಯವರನ್ನ ಕೂಡಿಸಿ ಅವರೊಂದಿಗೆ ಸಂತೋಷ ಪಡುವಂಥದ್ದನ್ನು ನಾವು ನೋಡುತ್ತೇವೆ. 11ನೇ ಅಧ್ಯಾಯದ 1ರಿಂದ 32 ವಾಕ್ಯಗಳಲ್ಲಿ ಯೇಸು ಸ್ವಾಮಿ ಹೇಳಿದಂತಹ 3ನೇ ಸಾಮ್ಯ, ಒಬ್ಬನೊಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಅವರಲ್ಲಿ ಕಿರಿಯವನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರಬೇಕಾದ ಪಾಲನ್ನು ಕೊಡು. ನೋಡಿ, ಇಲ್ಲಿ ನಾವು ಒಂದು ಅಸಾಮಾನ್ಯವಾದಂತಹ ಒಂದು ಬೇಡಿಕೆ. ಯಾವ ಮಗ? ಕಿರಿಯ ಮಗ ಅಥವಾ ಚಿಕ್ಕ ಮಗ ಬಂದ್ಬಿಟ್ಟು ತಂದೆಯ ಬಳಿಗೆ ಒಂದು ಅಸಾಮಾನ್ಯವಾದ ಬೇಡಿಕೆಯನ್ನು ಇಡ್ತಾ ಇದ್ದಾನೆ. ಏನು ಬೇಡಿಕೆ? ನಿನ್ನ ಆಸ್ತಿಯಲ್ಲಿ ನನಗೆ ಬರಬೇಕಾದ ಪಾಲನ್ನ ಕೊಡು. ಯಹೂದ್ಯರಲ್ಲಿ ಸರ್ವೇ ಸಾಮಾನ್ಯವಾಗಿ ತಂದೆ ಬದುಕಿರುವಾಗ ಆಸ್ತಿಯನ್ನು ಪಾಲು ಮಾಡೋದಿಲ್ಲ. ಪ್ರತ್ಯೇಕವಾಗಿ ಇಸ್ರಾಯೇಲ್ ಮಕ್ಕಳಿಗೆ ದೇವರು ಕೊಟ್ಟಿರುವಂತಹ ಒಂದು ಆಜ್ಞೆ ಅನ್ನುವಂಥದ್ದು, ಜ್ಯೇಷ್ಠ ಪುತ್ರನಿಗೆ 2 ಪೋರ್ಷನ್. ಆದ್ರೆ ಇಲ್ಲಿ ಅಪ್ಪ ಬದುಕಿರುವಾಗಲೇ, ಅಪ್ಪ ಗಟ್ಟಿಮುಟ್ಟಾಗಿರುವಾಗಲೇ ಮಗ ಬಂದು ಕೇಳ್ತಾ ಇದ್ದಾನೆ, ಆಸ್ತಿಯನ್ನು ನನಗೆ ಭಾಗ ಮಾಡಿಕೊಡು. ಬೇಕಿದ್ದಲ್ಲಿ ತಂದೆಗೆ ಅಂದಿನ ನ್ಯಾಯಸ್ಥಾನದ ಮುಂದೆ ಹೋಗಬಹುದಾಗಿತ್ತು. ದೇರ್ ಇಸ್ ಎ ಪಾಸಿಬಿಲಿಟಿ, ದೇರ್ ಇಸ್ ಎ ಪ್ರಾವಿಷನ್ ಫಾರ್ ಹಿಮ್. ಅವನಿಗೆ ಅಲ್ಲಿ ಅವಕಾಶ ಇದೆ. ಆದರೆ ತಂದೆ ಏನು ಮಾಡ್ದ? ಆಸ್ತಿಯನ್ನ ಭಾಗ ಮಾಡಿ ಕಿರಿ ಮಗನಿಗೆ ತನ್ನ ಪಾಲನ್ನ ಕೊಟ್ಟ. ಅವನೇನ್ ಮಾಡ್ದ? ತನಗೆ ಸಿಕ್ಕಿದಂತಹ ಪಾಲನ್ನ ಕೂಡಿಸಿಕೊಂಡು ದೂರ ದೇಶಕ್ಕೆ ಹೊರಟೋಗಿ ಎಲ್ಲವನ್ನ ಹಾಳು ಮಾಡಿಕೊಂಡ. ಆ ಅಧ್ಯಾಯದಲ್ಲಿ ಓದುವಂತಹ ಸಂದರ್ಭದಲ್ಲಿ 15ನೇ ವಾಕ್ಯಕ್ಕೆ ಬರುವಂತಹ ಸಂದರ್ಭದಲ್ಲಿ 15-16 ವಾಕ್ಯದಲ್ಲಿ, ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವನ್ನು ತೀರಿಸಿಕೊಳ್ಳಬೇಕೆಂಬುದು ಆಸೆಪಟ್ಟ, ಆದರೂ ಅದು ಅವನಿಗೆ ಸಿಕ್ಕಲಿಲ್ಲ. ನೋಡಿ, ಸುಭಿಕ್ಷವಾಗಿ ವಾಸ ಮಾಡಿ ಸುಭಿಕ್ಷವಾಗಿ ಇದ್ದದ್ದೆಲ್ಲವನ್ನ ಕಾಳು ಮಾಡಿಕೊಂಡಂತಹ ಕಿರಿಮಗ ಈಗ ಹಂದಿ ತಿನ್ನುವಂತಹ ಕಾಯಿ ಪಲ್ಯವನ್ನು ತಿನ್ನುವಂತದಕ್ಕೆ ಆಸೆ ಪಡುವಂತಹ ಪರಿಸ್ಥಿತಿ. ನೋಡಿ, ತಪ್ಪಿ ಹೋದ ಕುರಿಯನ್ನ ಕುರುಬ ಹುಡ್ಕೊಂಡು ಹೋದ.
ಪಾವಲಿ ಕಳೆದು ಹೋದಾಗ ಹೆಂಗಸು ಪಾವಲಿಯನ್ನ ಹುಡುಕಿದ್ಲು. ಆದರೆ ಮಗ ತನ್ನ ಮನೆಯನ್ನು ಬಿಟ್ಟು ಹೋದಾಗ ತಂದೆ ಏನು ಮಾಡಲಿಲ್ಲ, ತಾನಿರುವ ಸ್ಥಳದಲ್ಲಿ ನಿಂತುಕೊಂಡ. ಮಗ ಹೋದ, ಎಲ್ಲ ಹಾಳು ಮಾಡಿಕೊಂಡ. ನಂತರವಾಗಿ ಅವನಿಗೆ ಜ್ಞಾನೋದಯವಾಯಿತು. 17ನೇ ವಾಕ್ಯದಲ್ಲಿ ಆಗ ಅವನಿಗೆ ಬುದ್ಧಿ ಬಂದು. ಯಾವಾಗ? ಎಲ್ಲವೂ ಕಳ್ಕೊಂಡ ಮೇಲೆ ಅವನಿಗೆ ಬುದ್ಧಿ ಬಂತು. ಅವನು ಹೇಳ್ತಾ ಇದ್ದಾನೆ, ನಾನು ನನ್ನ ತಂದೆ ಬಳಿಗೆ ಹೋಗ್ತೇನೆ. ನನ್ನ ತಂದೆಯ ಮನೆಯಲ್ಲಿ ಅನೇಕ ಕೂಲಿ ಆಳುಗಳಿದ್ದಾರೆ, ಅವರಿಗೆ ಬೇಕಾದಷ್ಟು ಆಹಾರವಿದೆ, ಅವರು ತಿಂದು ತೇಗ್ತಾ ಇದ್ದಾರೆ, ನಾನಿಲ್ಲಿ ಸಾಯ್ತಾ ಇದ್ದೇನೆ ಎಂಬುದಾಗಿ ಹೇಳ್ಕೊಂಡು ತಂದೆಯ ಮನೆಗೆ ಏನ್ ಮಾಡ್ದ? ತನ್ನ ಪ್ರಯಾಣವನ್ನ ಮಾಡ್ದ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಕುರಿಯನ್ನ ಹುಡ್ಕೊಂಡು ಕುರುಬ ಹೋದ, ಪಾವಲಿಯನ್ನ ಹೆಂಗಸು ಹುಡುಕಿದ್ಲು. ಆದರೆ ತಪ್ಪಿ ಹೋದ ಮಗನನ್ನ ತಂದೆ ಹುಡ್ಕೊಂಡು ಹೋಗ್ಲಿಲ್ಲ. ಹೋದಂತಹ ಮಗ ತಂದೆಯ ಮನೆಯಲ್ಲಿದ್ದ ಸವಲತ್ತುಗಳನ್ನ ಜ್ಞಾಪಕ ಮಾಡಿಕೊಂಡು ಹಿಂತಿರುಗಿ ಬರ್ತಾ ಇದ್ದಾನೆ. ಸೊ ಮಗನು ದೂರದಿಂದ ಬರುವುದನ್ನ ನೋಡಿದ ತಂದೆ ಅಲ್ಲೇ ನಿಂತ್ಕೊಳ್ಳಿಲ್ಲ. ಏನ್ ಮಾಡ್ದ? ಓಡೋಗಿ ಅಪ್ಕೊಂಡ. ತಂದೆಯ ಮನೋಭಾವ. ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ಕುಟುಂಬ ಒಂದು ಶಾಂತಿಯ ಧಾಮವಾಗಬೇಕಾದರೆ, ನಮ್ಮ ಕುಟುಂಬ ಒಂದು ಅಹಿಂಸೆಯ ತಾಣವಾಗಬೇಕಾದ್ರೆ, ವಿ ಶುಡ್ ಹ್ಯಾವ್ ದ ಫರ್ಗಿವ್ನೆಸ್, ಕ್ಷಮಾಪಣ ಮನೋಭಾವ ಇರಬೇಕು. ನಾವಲ್ಲಿ ನೋಡ್ತೇವೆ, ಶ್ರೇಷ್ಠವಾದ ನಿಲುವಂಗಿಯನ್ನು ತೊಡಿಸ್ತಾ ಇದ್ದಾನೆ, ಕಾಲಿಗೆ ಜೋಡು ಚಪ್ಪಲಿಯನ್ನು ಹಾಕ್ತಾ ಇದ್ದಾನೆ, ಕೈಗೆ ಉಂಗುರವನ್ನ ಕೊಡ್ತಾ ಇದ್ದಾನೆ, ಕೊಬ್ಬಿದ ಕರುವನ್ನ ಕೊಯ್ದು ಹಬ್ಬ ಮಾಡ್ತಾ ಇದ್ದಾನೆ. ತಂದೆಯ ಮನೋಭಾವ. ನನ್ನ ಮಗ ನನ್ನ ಜೀವಿತವನ್ನು ಹಾಳು ಮಾಡ್ದ, ನನ್ನ ಮಗ ನನ್ನ ಹೆಸರನ್ನು ಹಾಳು ಮಾಡ್ದ, ನನ್ನ ಆಸ್ತಿಯನ್ನು ಹಾಳು ಮಾಡ್ದ ಎಂಬುದಾಗಿ ತಂದೆ ಮಗನನ್ನ ನೋಡಿ ಅಟ್ಲಿಲ್ಲ ವಾಪಸ್ಸು. ಬದಲಾಗಿ ಏನ್ ಮಾಡ್ದ? ಸ್ವೀಕಾರ ಮಾಡ್ದ. ನೋಡಿ, ಇಲ್ಲಿ 2 ಆಧ್ಯಾತ್ಮಿಕ ಅರ್ಥವನ್ನು ನಾವು ಕಂಡುಕೊಳ್ತೇವೆ. ಯೇಸು ಸ್ವಾಮಿ ನಮ್ಮನ್ನು ಸ್ವೀಕಾರ ಮಾಡಿದ್ದು ಆ ರೀತಿಯಲ್ಲಿಯೇ, ವಿತೌಟ್ ಎನಿ ಕಂಡೀಷನ್. ಯಾವ ಕಂಡೀಷನ್ ಇಲ್ದಂಗೆ ಯೇಸು ಸ್ವಾಮಿ ನಮ್ಮನ್ನು ಸ್ವೀಕಾರ ಮಾಡ್ದ. ಸೊ ತಂದೆಯಾಗಿರುವಂತ ತಂದೆಯಾಗಿರುವಂತ ವ್ಯಕ್ತಿ ಏನ್ ಮಾಡಬೇಕು? ಮಗನನ್ನ ಈ ರೀತಿಯಾಗಿ ಸ್ವೀಕಾರ ಮಾಡಬೇಕು. ಆಗ ಮಾತ್ರ ನಮ್ಮ ಕುಟುಂಬ ಅಹಿಂಸೆಯ ತಾಣವಾಗಿರುವುದಕ್ಕೆ ಸಾಧ್ಯ. ಸೊ ಮೂರನೇದಾಗಿ, ನಾವು ಕೊಲೋಸ್ಯ ಪತ್ರಿಕೆಗೆ ನಾವು ಬರುವಂತಹ ಸಂದರ್ಭದಲ್ಲಿ ಅಲ್ಲಿ ಸಭೆಯ ಕುರಿತಾಗಿ ಪೌಲನು ಬರೆದಿರುವಂತದ್ದನ್ನ ನಾವು ನೋಡುತ್ತೇವೆ. ಅಲ್ಲಿ ಪೌಲನು ಬರೆದಿರುವಂತದ್ದು, ತಪ್ಪು ಹೋರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೋರಿಸದೆ ಒಬ್ಬರನ್ನೊಬ್ಬರು ಕ್ಷಮಿಸಿರಿ. ತಂದೆಯು ನಿಮ್ಮನ್ನು ಕ್ಷಮಿಸಿದಂತೆ, ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ. ನಮ್ಮ ಕುಟುಂಬ, ನಮ್ಮ ಮನೆ ಒಂದು ಶಾಂತಿಯ ಧಾಮವಾಗಬೇಕಾದರೆ, ನಮ್ಮ ಕುಟುಂಬ ಒಂದು ಅಹಿಂಸೆಯ ತಾಣವಾಗಬೇಕಾದರೆ ನಾವು ಕ್ಷಮಿಸುವಂತಹ ವ್ಯಕ್ತಿಗಳಾಗಿರಬೇಕು. ಈ ಮುಂಜಾನೆಯಲ್ಲಿ ಪ್ರೀತಿಯ ದೇವಜನರೇ, ಈಗ ತಾನೇ ನಾವು ಕ್ರಿಸ್ಮಸ್ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಿ ಮುಕ್ತಾಯಗೊಳಿಸಿದ್ದೇವೆ. ನಮ್ಮ ಮನೆಗಳಲ್ಲಿ ಈಗಲೂ ನಕ್ಷತ್ರಗಳು ಉರಿತಾ ಇದೆ. ಸೊ ಈ ನಕ್ಷತ್ರಗಳು ತಿಳಿಸುವಂಥದ್ದು ಏನು ಗೊತ್ತಾ? ಒಂದು ಸಂದೇಶವನ್ನ ತಿಳಿಸ್ತಾ ಇದೆ, ಇವರು ಕ್ರೈಸ್ತರು ಎಂಬುದಾಗಿ. ನೋಡಿ, ಒಂದು ನಕ್ಷತ್ರವನ್ನ ನೋಡಿ ಮೂಡಣ ಜೋಯಿಸಲು ಯೆರೂಸಲೇಮಿಗೆ ಪ್ರಯಾಣ ಮಾಡಿದ್ರು. ಅವ್ರು ಹೇಳಿದ್ದು, ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿ? ಅವನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಕಂಡಿದ್ದೇವೆ. 2025ರಲ್ಲಿ ನಮ್ಮ ಮನೆಗಳ ಮುಂಭಾಗದಲ್ಲಿ ದೊಡ್ಡ ದೊಡ್ಡ ನಕ್ಷತ್ರಗಳನ್ನು ಹಾಕಿ ಲೋಕಕ್ಕೆ ನಾವು ಒಂದು ಸಂದೇಶವನ್ನು ಕೊಟ್ಟಿದ್ದೇವೆ. ಆ ಸಂದೇಶ ಏನಂದ್ರೆ, ನಾವು ಕ್ರೈಸ್ತರೆಂಬುದಾಗಿ ಸಂದೇಶ ಕೊಟ್ಟಿರುವಂತ ಪ್ರೀತಿಯ ದೇವಜನರೇ, ನಿಮ್ಮ ಕುಟುಂಬಗಳು ಅಶಾಂತಿಯ ತಾಣವಾಗಿರಬೇಕು. ನಿಮ್ಮ ಕುಟುಂಬಗಳು ಶಾಂತಿಯ ಧಾಮವಾಗಿರಬೇಕು. ನಿಮ್ಮ ಕುಟುಂಬದಿಂದ ಕೋಲಾಹಲದ ಶಬ್ದಗಳು ಬರಬಾರದು. ನಿಮ್ಮ ಕುಟುಂಬಗಳಿಂದ ಜಗಳಗಳು ಉಂಟಾಗಬಾರದು. ನಕ್ಷತ್ರ ಹಾಕ್ಬೇಕಾದ್ರೆ ವಿಷ್ಣು ಯೋಚನೆ ಮಾಡಲಿಲ್ಲ, ಹಿಂಗೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು
ವಿಜೃಂಭಣೆಯಿಂದ ಬಹಳ ಆಡಂಬರದಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಿ ತದನಂತರ ನಾವು ನೀರಿಗೋಸ್ಕರ ಗಲಾಟೆ ಮಾಡೋದು, ಕೆಸರಿಗೋಸ್ಕರ ಗಲಾಟೆ ಮಾಡೋದು, ಇಂತಹ ವ್ಯಕ್ತಿಗಳಾಗಿದ್ರೆ ನಮ್ಮ ಕುಟುಂಬವು ಅಶಾಂತಿಯ ತಾಣವಾಗ್ತದ, ಅಹಿಂಸೆಯ ತಾಣವಾಗ್ತದ. ನಮ್ಮ ಕುಟುಂಬ ಶಾಂತಿಯ ತಾಣವಾಗಬೇಕು ಪ್ರಿಯರೇ, ಅಶಾಂತಿಯ ತಾಣವಾಗಬಾರ್ದು. ನಾವು ವಾಸ ಮಾಡುವಂಥದ್ದು ನಮ್ಮ ಸುತ್ತಮುತ್ತಲಿರುವ ಜನರಿಗೆ ಒಂದು ದೈವಿಕ ಪ್ರಕಾಶವನ್ನು ಕೊಡುವಂಥದ್ದಾಗಿರಬೇಕು. ಅಶಾಂತಿಯಲ್ಲಿ ನಡೆಯುವಂತಹ ಜನ ನಮ್ಮನ್ನು ನೋಡಿ ದೈವಿಕವಾದ ಶಾಂತಿಯನ್ನು ಹೊಂದಿಕೊಳ್ಬೇಕು. ಪ್ರತಿ ಕುಟುಂಬ ಅಹಿಂಸೆಯ ತಾಣವಾಗಿರಬೇಕು ಎಂಬುದಾಗಿ ದೇವರು ಬಯಸ್ತಾ ಇದ್ದಾನೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಆಗಿರುವಾಗ ನಮ್ಮನ್ನು ನಾವೇ ಪರೀಕ್ಷೆ ಮಾಡಿಕೊಳ್ಳುವ, ನಾನು ಶಾಂತಿಯನ್ನ ಕೊಡುವಂತ ವ್ಯಕ್ತಿಯಾಗಿದ್ದೇನೆ. ಪೌಲನು ಹೇಳ್ತಾ ಇದ್ದಾನೆ, ಸಾಧ್ಯವಾದಷ್ಟು ಮಟ್ಟಿಗೆ ಅಂದರೆ ಅಂಟಿಲ್ ಅವರ್ ಲಾಸ್ಟ್ ಬ್ರೆತ್, ನಮ್ಮ ಕೊನೆಯ ಉಸಿರಿನ ತನಕ ನಾವೇನ್ ಮಾಡಬೇಕು? ಸಮಾಧಾನಕ್ಕೋಸ್ಕರವಾಗಿ ಪ್ರಯತ್ನಿಸುವಂತವರಾಗಿರಬೇಕು. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳನಿಸಿಕೊಳ್ಳುವರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಈ ಮುಂಜಾನೆಯಲ್ಲಿ ನಮ್ಮನ್ನು ನಾವೇ ದೇವರ ಮುಂಭಾಗದಲ್ಲಿ ಪರೀಕ್ಷೆ ಮಾಡಿಕೊಳ್ಳುವ. ಲೆಟ್ ಅಸ್ ಎಕ್ಸಾಮಿನ್ ಅವರ್ ಲೈಫ್. ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತು ನಾವರ್ತಿ ನಮ್ಮನ್ನೇ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಕುಟುಂಬ ಕರ್ತನೆ ಒಂದು ಶಾಂತಿಯ ಧಾಮವಾಗಿ ಮಾರ್ಪಡುವಂತೆ ನೀನು ಕೃಪೆ ಮಾಡು. ನಮ್ಮ ಕುಟುಂಬಗಳು ಕರ್ತನೆ ಮಾತಿಲ್ಲದ ರೀತಿಯಲ್ಲಿ ಸುವಾರ್ತೆಯನ್ನು ಪ್ರಸರಿಸುವಂತಹ ಕುಟುಂಬಗಳಾಗಿ ಮಾರ್ಪಡಲಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬೇಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಸದಾ ಕಾಲವು ನೆಲೆಗೊಂಡಿರಲಿ. ಆಮೇಲೆ ಈ ಮುಂಜಾನೆಯಲ್ಲಿ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಲಿ. 2025 ಪ್ರಾರಂಭದಿಂದ ಇದುವರೆಗೂ ದೇವರು ನಮ್ಮೆಲ್ಲರನ್ನ ಅದ್ಭುತವಾದ ರೀತಿಯಲ್ಲಿ ನಡೆಸಿದ್ದಾನೆ. ಪ್ರಯಾಸಗಳು ಪ್ರತಿಕೂಲಗಳು ಬಂದಿವೆ, ಅವುಗಳ ಮಧ್ಯದಲ್ಲಿ ಸಹ ಸಮ್ಮಿಶ್ರಕರವಾದ ಜೀವಿತದ ಮಧ್ಯದಲ್ಲಿ ದೇವರು ನಮ್ಮನ್ನು ನಡೆಸಿದಂಥ ಎಲ್ಲ ವಿಧಾನಗಳನ್ನು ನೆನೆಸಿಕೊಂಡು ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ಸೊ ನಿಮ್ಮೆಲ್ಲರಿಗೂ ಬರಲಿರುವ ಹೊಸ ವರ್ಷದ ಶುಭಾಶಯಗಳನ್ನ ಮುಂಚಿತವಾಗಿ ತಿಳಿಸುವಂತವನಾಗಿದ್ದೇನೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ.